ನಾನು ಮಾತಾಡಬೇಕಾಗಿರಲಿಲ್ಲ, ಭೂಮಿನೇ ಮಾತಾಡ್ತಾ ಇದೆ ಅಲ್ವಾ. ಭೂಮಿ ಅತಿಮಳೆಯ ಮೂಲಕ ಮಾತಾಡ್ತಾ ಇದೆ, ಚಂಡಮಾರುತದ ಮೂಲಕ ಮಾತಾಡ್ತಾ ಇದೆ, ಹಿಮಕುಸಿತದ ಮೂಲಕ ಮಾತಾಡ್ತಾ ಇದೆ, ಕಾಡಿನ ಬೆಂಕಿಯ ಮೂಲಕ ಮಾತಾಡ್ತಾ ಇದೆ. ಅದು ನಾನು ಆ ಭೂಮಿನ ಹಿಡಿತ ನೀಡೋಕ್ಕಾಗಲ್ಲ, ಮಾತಾಡಲ್ಲ ನೀನು ಅಂತೇಳಿ. ಅದಕ್ಕೆ ನಾನು ಭೂಮಿ ಮಾತಾಡ್ತಾ ಇರೋ ಚಿತ್ರಗಳನ್ನು ಇಲ್ಲಿ ತೋರಿಸ್ತೀನಿ. ನೆಕ್ಸ್ಟ್, ಇದು ವಿಜ್ಞಾನಿಗಳು ತಯಾರಿಸಿದ್ದು, ನಾನೇನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. 1990ರ ನಂತರ ಕೆಂಪು ಗೆರೆಗಳೆಲ್ಲ ಭೂಮಿಯ ತಾಪಮಾನದ ಏರಿಕೆಯನ್ನು ತೋರಿಸ್ತಾ ಇದೆ. ಕಳೆದ 11,000 ವರ್ಷಗಳ ಇತಿಹಾಸದಲ್ಲಿ ಭೂಮಿಯ ತಾಪಮಾನ ಒಂದೇ ರೀತಿ ಇತ್ತು. ಕಳೆದ 120 ವರ್ಷಗಳ ಈಚೆಗೆ ಸ್ವಲ್ಪ ಏರುಪೇರು ಆಗ್ತಾ 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 ಬಂದು 1980ರ ಅವಧಿಯಲ್ಲಿ ಅದು ತನ್ನ ಉಗ್ರ ಪ್ರತಾಪವನ್ನು ತೋರಿಸ್ತಾ ಇದೆ. ನಿನ್ನೆ ಬೊಲಿವಿಯಾ ದೇಶದಲ್ಲಿ ರಾಷ್ಟ್ರೀಯ ಆಪತ್ಕಾಲವನ್ನು ಘೋಷಣೆ ಮಾಡಿದರು. ಯಾಕಂದರೆ ಕಳೆದ 3 ದಿನಗಳಿಂದ ಅಲ್ಲಿಗೆ ನಿರಂತರವಾಗಿ ಕಾಡಿಗೆ ಬೆಂಕಿ ಹತ್ತಾ ಇದೆ. ಅದು ಯಾರು ಮನುಷ್ಯರು ಕೊಟ್ಟಿದ್ದಲ್ಲ ಬೆಂಕಿಯನ್ನು, ನಿಸರ್ಗ ತನಗೆ ತಾನೇ ಬೆಂಕಿ ಹಚ್ಕೊಂಡು ತೋರಿಸ್ತಾ ಇದೆ. ಮೊದಲು 100 ಎಕರೆ ಆಯಿತು, 200 ಎಕರೆ ಆಯಿತು, 600 ಎಕರೆ ಆಯಿತು, 1 ಲಕ್ಷ ಎಕರೆ ಆಯಿತು, 2 ಲಕ್ಷ ಎಕರೆ ಆಯಿತು, 3.8 ಲ್ಯಾಕ್ 38 ಲಕ್ಷ ಹೆಕ್ಟೇರ್ ಭೂಮಿ ಸುಟ್ಟು ಹೋಗ್ತಾ ಇದೆ. ಏನು ಮಾಡೋದು? ರಾಷ್ಟ್ರೀಯ ವಿಪತ್ತನ್ನು ಘೋಷಣೆ ಮಾಡಿದ್ದಾರೆ. ಏನು ಮಾಡೋಕ್ಕೂ ಆಗಲ್ಲ. ಅದೇ ದೇಶದಲ್ಲಿ ಒಂದು ಅತ್ಯಂತ ದೊಡ್ಡ ಸರೋವರ ಪೋಪೋ ಅಂತೇಳಿ, ಅದು ಒಣಗಿ 15 ವರ್ಷ ಆಯಿತು. ಜಗತ್ತಿನ ಅನೇಕ ಕೆರೆಗಳ ಜಲಾಶಯಗಳು ಒಣಗ್ತಾ ಇದ್ದಾವೆ. ಮಳೆಗಾಲ ಬಂದಾಗ ಒಂದು ಸ್ವಲ್ಪ ನೀರು ತುಂಬಿಕೊಳ್ಳುತ್ತೆ. ಆದರೆ ಇಲ್ಲಿ ಈ ಜಲಾಶಯ 10,000 ಚದರ ಕಿಲೋಮೀಟರ್ ಜಲಾಶಯ ಇನ್ನೆಂದೂ ತುಂಬಿಕೊಳ್ಳಲು ಸಾಧ್ಯ ಇಲ್ಲ ಅಂತ ವಿಜ್ಞಾನಿಗಳು ತೀರ್ಪುಕೊಟ್ಟಿದ್ದಾರೆ. ಆ ಬೊಲಿವಿಯಾ ವಾಪಸ್ ದಕ್ಷಿಣ ಅಮೆರಿಕದ ಜನ ಆಚೆ ಹೋದರೆ ಬೆಂಕಿ, ಈಚೆ ಹೋದರೆ ಬರಗಾಲ, ಎಂಥ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ. ಇದು ಅಬುಧಾಬಿ, ಎಂದೂ ಮಳೆ ಕಂಡೇ ಇದ್ದವರು ಫೆಬ್ರವರಿ ಆಯಿತು. ಇದು ದುಬೈ ಮಹಾಪುರ. ದುಬೈಯಲ್ಲಿ ನೀವು ಸಂಪತ್ತಿನ ಹೊಳೆ ಹರಿಯೋದು ಕಾಣ್ತಾ ಇದ್ದೀವಿ, ನೀರು ಕಂಡೇ ಇರಲಿಲ್ಲ ಅಲ್ಲಿ ಜನ. ಅಲ್ಲಿ ಪಕ್ಕದಲ್ಲಿ ಕಾಲುವೆ ಮಾಡಬೇಕು ಅಂತ ಕೂಡ ಇಂಜಿನಿಯರ್ಸಿಗೆ ಗೊತ್ತೇ ಇಲ್ಲ, ಯಾಕಂದ್ರೆ ಒಂದು ಮಳೆ ಬೀಳುತ್ತಾ ಅಂತ ಗೊತ್ತಿರಲಿಲ್ಲ. ನೆನಪಿಡಿ, ಇದೇ ದುಬೈಯಲ್ಲಿ 8 ತಿಂಗಳ ಹಿಂದೆ ರಾಷ್ಟ್ರೀಯ ತಾಪಮಾನ ನಿಯಂತ್ರಣದ ಸಮಾವೇಶ ನಡೀತು. ಜಗತ್ತಿನ ಎಲ್ಲ ರಾಜಕಾರಣಿಗಳು, ಮುತ್ಸದ್ದಿಗಳು, ಉದ್ಯಮದಾರರು ಅಲ್ಲಿ ಬಂದು COP28 ಅಂತಾರೆ. ಅದಕ್ಕೆ 28ನೇ ಸಮ್ಮೇಳನ, ಹೇಗಾದರೂ ಮಾಡಿ ಈ ಭೂಮಿಯನ್ನು ಮತ್ತೆ ಮೊದಲ ಸ್ಥಿತಿ ತರಬೇಕು ಅಂತೇಳಿ. ಅಲ್ಲಿ ಮಳೆಗಾಲ ಸ್ವಲ್ಪ ನಿಧಾನಕ್ಕೆ ಬಂದು ಸೋರಿಸ್ಬಿಟ್ಟ ಭೂಮಿ. ಅಲ್ಲಿ ಮಾತಾಡ್ತಾ ಇದೆ. ಒಂದು ಸಣ್ಣ ವಿಷಯ ಈಗ ಹೇಳ್ತೀನಿ, ಮಾತು ಯಾವ್ಯಾವ ರೀತಿಯಿಂದ ಭೂಮಿ ಮಾತಾಡ್ತಾ ಇದೆ ಅಂತ. ಜುಲೈದಲ್ಲಿ ದಿಲ್ಲಿಯಲ್ಲಿ ಮಹಾ ಬರಗಾಲ ಬಂತು. ಯಮುನಾ ನದಿಯ ದಂಡೆಯಲ್ಲಿರುವಂಥ ದಿಲ್ಲಿಯಲ್ಲಿ ಬರಗಾಲ ಬಂತು. ನೀರಿನ ಯಾವ ಮೂಲವೂ ಇಲ್ಲದೇ 1,680 ಟ್ಯಾಂಕರ್ಗಳನ್ನ ಬೀದಿ ಬೀದಿಗೆ ನೀರನ್ನು ಕಳಿಸುವ ವ್ಯವಸ್ಥೆ ಆಯಿತು. ದಿಲ್ಲಿ ಸರ್ಕಾರದ ಒಬ್ಬ ಸಚಿವೆ, ನಾನು ಉಪವಾಸ ಕೂತ್ಕೋತೀನಿ, ಪಕ್ಕದ ಪಂಜಾಬ್ದವ್ರು ನೀರು ಬಿಡಲೇಬೇಕು ನಿಮಗೆ ಅಂತೇಳಿ ಕೂತ್ಕೊಂಡಿದ್ದೇ ತಡ ಎಂಥ ಮಳೆ ಬಂತು ಅಂದರೆ ಬೀದಿಗಳಲ್ಲೆಲ್ಲ ಎಲ್ಲ ಟ್ಯಾಂಕರ್ಗಳು ಮುಳುಗೋದು, ನೀರಿನ ಎಲ್ಲ ಟ್ಯಾಂಕರ್ಗಳು ಮುಳುಗೋದು. ನೀರು ಎಷ್ಟು ಎತ್ತರಕ್ಕೆ ಬಂತು ಅಂದರೆ ಗಾಂಧಿ ಸಮಾಧಿ ಕಾಲ್ ಬುಡದಲ್ಲಿ ಬಂದು ಸುಪ್ರೀಂ ಕೋರ್ಟ್ನ ಮೆಟ್ಲಿಗೆ ಬಂತು ನೀರು. ಸುಪ್ರೀಂ ಕೋರ್ಟ್ನ ಮೆಟ್ಲಿಗೆ ಯಮುನಾ ನದಿಯ ನೀರು ಬಂದು
ಒಂದು ತಮಾಷೆ, ನಮ್ಮ ಜನ ತಮಾಷೆ ಮಾಡಲಿಕ್ಕೆ ಏನು ಕಮ್ಮಿ ಇಲ್ಲ. ಅವ್ರು ಯಮುನಾ ನದಿಗೆ ಹೇಳ್ತಾ ಇದ್ರು, ಅಮ್ಮ ನೀನು ಸುಪ್ರೀಂ ಕೋರ್ಟಿಗೆ ಮುಂಚೆ ಹೋಗ್ಬಾರ್ದು, ಹೈಕೋರ್ಟಿಗೆ ಹೋಗ್ಬೇಕು ನೀನು, ಆಮೇಲೆ ಸುಪ್ರೀಂ ಕೋರ್ಟ್ಗೆ. 4 ವರ್ಷದ ಹಿಂದೆ 2021 ಒಮ್ಮೆ ಸುಪ್ರೀಂ ಕೋರ್ಟಿನ ಮೆಟ್ಟಿಲುವರೆಗೆ ಬಂದಿತ್ತು ನೀರು, ಜನ ಮರೆತುಬಿಟ್ರು. ಅದೇ ಆಗ ಆರಂಭವಾದ ಮಳೆಗಾಲನ ಅಬ್ಬರ ಸುಪ್ರೀಂ ಕೋರ್ಟ್ಗೆ ಮುಟ್ಟಿದ್ದು ಜನಕ್ಕೆ ತಲುಪಲಿಲ್ಲ ಅಂತ ಗೊತ್ತಾಗಿ ಅತ್ಯಂತ ಆಧುನಿಕ ಸಂಸತ್ ಭವನ ನಿರ್ಮಾಣ ಮಾಡಿದ್ರಲ್ಲ, ಅಲ್ಲೂ ತೊಟ್ಟಿ ಕಕ್ಷೆವಾಯ್ತು. ಟಪ್ 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 ಟಪ್. ಹೌದ್ರಿ, ಇಂಜಿನಿಯರ್ ಸರಿ ಇಲ್ಲ, ಇಂಜಿನಿಯರ್ ಸರಿ ಇಲ್ಲ ಅನ್ನೋದು ಬರೀ ದಿಲ್ಲಿಗಷ್ಟೇ ಅದ ರೀ. ಟಕ 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 ಅಂತೇಳಿ ಬಿಹಾರದಲ್ಲಿ 15 ಸೇತುವೆಗಳು ಮುಡ್ಕೊಂಡು 15 ದಿವಸದಲ್ಲಿ, ಅಲ್ಲಿಂದ ಆರಂಭವಾದ ಪ್ರಳಯ ಇದೆಯಲ್ಲ, ಬಿಹಾರದಲ್ಲಿ 15 ಸೇತುವೆಗಳು ಮುಳುಗಿದ್ವು, ಮಹಾರಾಷ್ಟ್ರದಲ್ಲಿ ಒಂದು 8 ಮುಳುಗಿದ್ವು, ಗುಜರಾತ್ನಲ್ಲಿ ಒಂದು 7-6 ಸೇತುವೆಗಳು ಮುರಿದ್ವು. ಮಳೆ ಮಳೆ ಮಳೆ, ಎಲ್ಲರಲ್ಲಿ ಆಪತ್ಕಾಲ. ಗುಜರಾತ್ದಲ್ಲಿ ಆಪತ್ಕಾಲ, ತ್ರಿಪುರಾದಲ್ಲಿ ಆಪತ್ಕಾಲ, ಆಂಧ್ರ ಪ್ರದೇಶದಲ್ಲಿ ಆಪತ್ಕಾಲ. ಅಷ್ಟು ಕಡೆ ತೋರಿಸ್ತಾ ಇದೆ ಭೂಮಿ. ನೋಡ್ರಯ್ಯ, ಸಾಕ ನಿಮಗೆ ತಂಪು. ಬೇಸಿಗೆ ಬೇಸಿಗೆ ಅಂತ ಕೂಗ್ತಾ ಇದ್ರಲ್ಲ, ಎಷ್ಟು ಕೂಗ್ತಾ ಇದ್ರು ಅಂದರೆ, ಅಮೃತ್ಸರದಲ್ಲಿ IIM ಅಂತಿದೆ ನಮ್ಮಲ್ಲಿದ್ದಾಗಿನ, ಭಾಳ ಪ್ರೆಸ್ಟಿಜಿಯಸ್ ಕಾಲೇಜ್ ಇದು. ಅಲ್ಲಿಂದ ಪಾಸ್ ಆದವರು ಆಟೋಮೆಟಿಕಲಿ ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್ಸ್ ಆಗಿ 3-4 ಲಕ್ಷ ರೂಪಾಯಿ ಸಂಬಳಕ್ಕೆ ಹೋಗ್ತಾರೆ. ಆದರೆ ಆ ಹುಡುಗರು ಊಟದ ಹಾಲ್ನಲ್ಲಿ ಒಂದು ಧರಣಿ ಮಾಡಿದ್ರು. ಧರಣಿ ಏನಂದರೆ, ಅದು ಸಿಟ್ಟಿಂಗ್ ಧರಣಿ, ಅಲ್ಲೇ ಕೂತ್ಕೊಂಡಿದ್ರು 2 ದಿವಸ 3 ದಿವಸ. ಯಾಕೆ ಧರಣಿ ಮಾಡಿದ್ರು ಅಂದರೆ, ನಮ್ಮ ಪ್ರತಿಯೊಂದು ರೂಮಿಗೂ ಏರ್ ಕಂಡೀಷನ್ ಹಾಕಬೇಕು ಅಂತ ಅವ್ರ ಬೇಡಿಕೆ. ಅಷ್ಟು ತಾಪಮಾನ ಏರಿತ್ತು. ದಿಲ್ಲಿಲೂ ಕೂಡ ತಾಪಮಾನ 45-46 ಇತ್ತು. 47, 48, 49 ಡಿಗ್ರಿ ಆದ 50ನೇ ಡಿಗ್ರಿ ಆದಾಗ ಅಲ್ಲಿ ಎಕ್ಸ್ಪರ್ಟ್ಸು ಇದು ಮೀಟರ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು, ಯಾಕಂದರೆ 52 ಹೋದ್ರೆ ಜನ ಕೂಗ್ತಾರೆ ಅಂತ. ಅಷ್ಟು ರೀತಿಯಲ್ಲಿ ಭೂಮಿ ಪದೇ ಪದೇ ಎಚ್ಚರಿಕೆ ಕೊಡ್ತಾ ಇದೆ. ಆದರೂ ಏನೇನಾಗ್ತಾ ಇದೆ ಅನ್ನೋದು ಮುಂದಿನ ಚಿತ್ರದಲ್ಲಿ. ಇದು 60 ಜನ ಬೇಸಿಗೆಯಿಂದ ಸತ್ತಿದ್ದು. ನೆಕ್ಸ್ಟ್ ಗುಲ್ಮಾರ್ಗ್ ಅಂತ ಇದೆ, ಟೂರಿಸ್ಟು ನಿರಂತರವಾಗಿ ಅಲ್ಲಿ ಹೋಗ್ತಾ ಇರ್ತಾರೆ. ಅಲ್ಲಿ ಈ ವರ್ಷ ಹಿಮ ಬೀಳಲೇ ಇಲ್ಲ. ಒಂದು ಕಡೆ ಮಳೆ ಜಾಸ್ತಿ ಬೀಳುತ್ತೆ, ಆ ಕಡೆ ಬಿಸಿಲು ಜಾಸ್ತಿ ಬೀಳುತ್ತೆ. ಎಲ್ಲಿ ಹಿಮ ಬೀಳಬೇಕು ಅಲ್ಲಿ ಬೀಳ್ತಾ ಇಲ್ಲ, ಟೂರಿಸ್ಟ್ ಇಲ್ಲ, ಅಲ್ಲಿ ಜನಕ್ಕೆ ಊಟ ಇಲ್ಲ. ಅದೇ ಟೈಮಲ್ಲಿ 100 ಜನ ಹಿಮ ಕುಸಿದಿಂದ, ಅಲ್ಲಿಂದ ಕೇವಲ 60-70 ಕಿಲೋಮೀಟರ್ ಹಾಕಿ ಅಂತ ಘೋರವಾದ ಹಿಮ ಕುಸಿತಾ ಇತ್ತು. ಅಂದರೆ 100 ಜನ ಕಮ್ಮಿ ಅಂದರೆ 100 ಜನ, ಅದು 100, 150, 180 ಅಂತ. ಇನ್ನು ಆಮೇಲೆ ಯಾವಾಗ ಆ ಹಿಮ ಎಲ್ಲ ಸೆಕೆಯಿಂದಾಗಿ ಪೂರ್ತಿ ಕರಗಿ ಹೋಗುತ್ತೋ ಆಗ ಗೊತ್ತಾಗುತ್ತೆ. ನಾವು ಸಾರಿಗೆ ಅಂದರೆ ಟ್ರಕ್ಕು, ಲಾರಿ, ಬಸ್ಸು, ಕಾರು ಇವೆಲ್ಲ ತೋರಿಸ್ತಾರೆ. ಅವೆಲ್ಲವನ್ನ ನೀವು ಅದು ನದಿಯಲ್ಲಿ ನೋಡ್ತಾ ಇದ್ದೀವಿ. ಕೆಲವು ಕಡೆ ಎಂತೆಂಥ ದೊಡ್ಡ ದೊಡ್ಡ ಲಕ್ಸುರಿ ಬಸ್ಗಳೆಲ್ಲ ಸಾಲಾಗಿ ನಿಂತಿದ್ವು. ಅವು ಗೊತ್ತೇ ಇಲ್ಲ ಅದು ನದಿ ಪಾತ್ರ ಅಂತೆ. ನಾವು ಎಷ್ಟರ ಮಟ್ಟಿಗೆ ನದಿ ಪಾತ್ರಗಳನ್ನ ಧ್ವಂಸ ಮಾಡಿದ್ದೀವಿ ಅಂದರೆ, ಅದು ನೋಡಿ ಮೈದಾನ ಕಳೆದ 3 ತಿಂಗಳು ನನ್ನ ನೆನಪಿರುವವರೆಗೂ ಇಲ್ಲಿ ನದಿ ಹರಿದಿದ್ದೇ ಇಲ್ಲ ಅಂದ್ಕೊಂಡು ಅಲ್ಲಿ ಟವರೆಲ್ಲ ಬೇಕಾಗಿದೆ. ಅಲ್ಲಿ ವಾಹನಗಳೆಲ್ಲ ಪಾರ್ಕ್ ಮಾಡ್ತಾ ಇದ್ದು, ಅಷ್ಟೂ ವಾಹನಗಳನ್ನ ತಗೊಂಡು ನದಿ ಬರ್ತಾರೆ. ಇದು ನೀವು ಯಾವತ್ತಾದ್ರೂ ಗೂಗಲ್ನಲ್ಲಿ ಗ್ಲೋಬಲ್ ವಾರ್ಮಿಂಗ್ ಒಂದು 600-700 ಪಿಕ್ಚರ್ಗಳು ಈ ಸರ ಅದು ನೋಡಿದ್ರೆ ನಿಮಗೆ ಬಿಹಾರ, ಉತ್ತರ ಪ್ರದೇಶ, ಜಾರ್ಖಂಡ್, ತ್ರಿಪುರ, ಮೇಘಾಲಯ, ಆಂಧ್ರ ಪ್ರದೇಶ, ಕರ್ನಾಟಕ ಎಲ್ಲ ಕಡೆ ದುರಂತಗಳು, ಪರಿಸರ ಬರಬಹುದು. ಮಹಾರಾಷ್ಟ್ರ, ಗುಜರಾತ್, ಹರಿಯಾಣ, ಪಂಜಾಬ್ ಎಲ್ಲ ಕಡೆ ಪರಿಸರ ಬರಬಹುದು. ಇದು ಅನ್ಫಾರ್ಚುನೇಟ್ ಈಗಿನ ಚಿತ್ರ 2021. ಆಮೇಲೆ ಜಾಸ್ತಿ ಆಗ್ತಾರೆ, ಇನ್ನೂ ಜಾಸ್ತಿ. ಅದಕ್ಕೆ ಕಾರಣ ಕಾರಣ ಹೇಳ್ತಾರೆ. ಇಲ್ಲಿವರೆಗೂ ಯಾವ ವಸ್ತುಗಳು
ಯಾವ ಊರಿಗೂ ಕೂಡ ಕಾಣುವ ಏಕೈಕ ಚಟುವಟಿಕೆಯಲ್ಲಿ ಕಟ್ಟಡ ನಿರ್ಮಾಣ, ಬ್ರಿಡ್ಜ್ ನಿರ್ಮಾಣ, ಸೇತುವೆ ನಿರ್ಮಾಣ, ಸುರಂಗ ನಿರ್ಮಾಣ, ಬರೀ ನಿರ್ಮಾಣವನ್ನೇ ಏಕೈಕ ಅಭಿವೃದ್ಧಿಯ ಸಂಕೇತವಾಗಿ ನಿರ್ಮಾಣಗಳು ನಡೀತಾರೆ. ಅವೆಲ್ಲ ನಿರ್ಮಾಣಗಳು ಹೇಗೆ ಹೋಗ್ತಾ ಇದ್ದಾರೆ ಈಗ ಇರ್ತಾ ಇದೆ. ಯಾಕೆ ಹೇಳ್ತಾ ಇದೆ ಅಂದ್ರೆ ಅಭಿವೃದ್ಧಿಯ ಅಧಿಕಾರ ಹೇಳ್ತಾ ಇರಲ್ಲ, ಜನ ಹೆಚ್ಚಾಗಿದ್ದಾರೆ. ಜನಸಂಖ್ಯೆ 120 ಕೋಟಿ ಇದ್ದು 200 ಕೋಟಿ ಆಯ್ತು, 300 ಕೋಟಿ ಆಯ್ತು. ಕೇವಲ 3 ವರ್ಷದಲ್ಲಿ 300 ಇದ್ದು 400 ಇದ್ದು 600 ಇದ್ದು 800 ಕೋಟಿ ಜನ ಅಂದ್ರೆ 10 ಜನಕ್ಕೆ ನೀರು ಬೇಕು, ತೈಲ ಬೇಕು, ವಿದ್ಯುತ್ ಬೇಕು, ಸ್ಟೀಲ್ ಬೇಕು, ಸಿಮೆಂಟ್ ಬೇಕು, ಬಟ್ಟೆ ಬೇರೆ. ಆದ್ದರಿಂದ ನಾವು ಇದನ್ನೆಲ್ಲ ಮಾಡ್ತಾ ಇದ್ದೀವಿ. ಮಾಡ್ತಾ ಇದ್ದೀವಿ. ಆದ್ರೆ ಮನುಷ್ಯನ ಉಪಯೋಗಿಸ್ಕೊಂಡು ಏನಾದ್ರು ಮಾಡ್ತಿದ್ದಾರೆ ಇಲ್ಲ. ಎಲ್ಲರಿಗೂ ನೋಡಿ ಎಂತದ ದಾಖಲೆ ನೋಡಿ. ಸಂದರ್ಭದಲ್ಲಿ ಮೊನ್ನೆ ಹೇಳ್ತಾ ಇದ್ದೆ 20 ಟನ್ ಸಾಕ್ಷರತೆ ಪಕ್ಕದಲ್ಲಿ ಗಿಡದಲ್ಲಿ 80 ಟನ್ ಸಾಗಿಸುವಂತ ಒಂದು ಲಾರಿ ಇದ್ದಾರೆ, ಎತ್ತಿ ಸಾಗಿಸುತ್ತೆ ಒಬ್ಬರಿಗೆ ಸಾಗುವಂತೆ. ಇದು ನಮ್ಮ ಸುಂದರವಾದ ಬೆಂಗಳೂರಿನಲ್ಲಿ ಚೆನ್ನಾಗಿ ಬೋರಿಂಗ್ ಮಿಷಿನ್ ಒಂದು ದಿವಸಕ್ಕೆ 28,000 ಲೀಟರ್ ಡೀಸೆಲ್ ಅನ್ನು ಕುಡಿಯುತ್ತೆ. ಒಂದು ದಿವಸ ಸುಮಾರು 80 ಸೆಂಟಿಮೀಟರ್ 120 ಸೆಂಟಿಮೀಟರ್ 28,000 ಡೀಸೆಲ್ ಲೀಟರ್ ಸುಟ್ಟಾಗುತ್ತೆ. ಅದರಲ್ಲಿ ಇರುವಂತ ಎಲ್ಲ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮಾನಾಕ್ಸೈಡ್, ನೈಟ್ರಸ್ ಆಕ್ಸೈಡ್, ಮೀಥೇನ್ ಎಲ್ಲವೂ ಬೆಂಗಳೂರಿನ ಬಿಸಿ ಮಾಡ್ತಾರೆ. ಅಂಥವು 14 ಇದಾವೆ. ಸಣ್ಣ ಸಣ್ಣ ಹೆಸರು ಹೋಗಿ ಒಂದು ಶರಾವತಿ, ಕೃಷ್ಣ, ಆಮೇಲೆ ಅದಾಯ್ತು. ನಾವೆಲ್ಲ ಉಂಡು ತಿಂದು ಮಜಾ ಮಾಡಿ ಬಿಸಾಕಿ ರಾಶಿ ಇದೆಯಲ್ಲ, ಇದು ಒಂದು ಯಂತ್ರಗಳು ಮಾಡುದು ಅಂದ್ರೆ ಶಾಖವರ್ಧಕ ಅನಿಲಗಳನ್ನು ಬಿಡುಗಡೆ ಮಾಡುವುದು. ಆ ಯಂತ್ರಗಳಿಂದ ಬಿಟ್ಟ ಹೊಗೆ ಅಲ್ಲ ಶಾಖ. ನಾವು ಹೊರಗಡೆ ಬಿಡ್ತಾ ಎಲ್ಲ ನಮ್ಮ ತ್ಯಾಜ್ಯಗಳು ಕೂಡ ಅದೇ ಕೆಲಸ. ಅಂದ್ರೆ ಸುಂದರವಾದ ನಾವು ನದಿಯನ್ನ ಬೋರಿಂಗ್ ಮಿಷನ್ ನದಿ ಹೆಸರು ಕೊಟ್ಟುವ ನದಿಯೂ ಶೂಟರ್ಸ್ ಅವರಿಗೆಲ್ಲ ಚಂದ ಮಾಡ್ತಾರೆ. ಈ 1 ಕಿಲೋಮೀಟರ್ ಮಾಡಬೇಕಾದ್ರೂ ಅಕ್ಕಪಕ್ಕದ ಹಳ್ಳಿಗಳನ್ನು ಹೊಂದಿಲ್ಲ. ಇಲ್ಲಿ ಕಳೆದ 15 ವರ್ಷಗಳಲ್ಲಿ ರಾಮನಗರದ ಎಲ್ಲ ನದಿಗಳು ಹೊಂದಿವೆ, ಕೋಲಾರ ನದಿಗಳು ಹೊಂದಿವೆ, ಚಿಕ್ಕಬಳ್ಳಾಪುರ ನದಿಗಳು ಹೊಂದಿವೆ, ತುಮಕೂರು ನದಿಗಳು ಹೊಂದಿವೆ. ಯಾಕಂದ್ರೆ ಮರಳು ನದಿಗಳ ಉಪಾಧ್ಯದಲ್ಲಿ ಕ್ಯೂ ನಿಂತ್ಕೊಂಡಿರ್ತಾರೆ ಸಾಕುಗಳು. ಅದನ್ನೆಲ್ಲ ಎತ್ಕೊಂಡು ಜೊತೆಗೆ ಕಾಂಕ್ರೀಟ್ ಬೇಕು, ನಿಮಗೆ ಜಲ್ಲಿಗಳು ಬೇಕು, ಕಸ ಬೇಕು, ಲೇಬರ್ ಬೇಕಾ ಎಲ್ಲ ಮಿಷನ್ಗಳು ಮಾಡ್ತಾರೆ. ನಾವೀಗ ವಿಶ್ವದಾದ್ಯಂತ ಸಂಘಟಿಸ್ತಾ ಇದೀವಿ. ಒಂದು ದಿವಸದಲ್ಲಿ 8 ಕಿಲೋಮೀಟರ್ ಅಷ್ಟು ಕಾಂಕ್ರೀಟ್ ಅಂದ್ರೆ ರಸ್ತೆಗಳು ಮಾಡ್ತಾರೆ. ಒಂದು ದಿವಸ ಇದನ್ನ ಮಾಡ್ಬೇಕಾದ್ರೆ ಎಷ್ಟು ಪೊಲ್ಯೂಷನ್ ಆಯ್ತು ಅಂದ್ರೆ ಕೆಲವರು ಹೇಳ್ತಾ ಇರ್ತಾರೆ ಏರ್ ಪೊಲ್ಯೂಷನ್. ರಸ್ತೆ ಬರೋಕೆ ಮುಂಚೆನೆ ಅದು ಎಷ್ಟು ಟೊಮ್ಯಾಟೊ ಇತ್ತು, ಎಷ್ಟು ಪ್ಲಾಸ್ಟಿಕ್ಸ್ ಇತ್ತು, ಎಷ್ಟು ಗ್ಲಾಸ್ ಇತ್ತು, ಎಷ್ಟು ರಬ್ಬರ್ ಇತ್ತು, ಎಷ್ಟು ಥರ್ಮಸ್ ಇತ್ತು, ಅದೆಲ್ಲ ನೋಡಿದ್ಯಾ ಗೊತ್ತಿಲ್ಲ ನಮ್ಗೆ. ಯಾಕಂದ್ರೆ ಅದೇನೋ ಅವರಿಗೆ ಅದು ಕೂಡ ನಡೀತಾ ಇರುತ್ತೆ ಸುದ್ದಿನ ಬಂದಿದ್ರಿಂದ ಭೂಮಿ ತೋರಿಸ್ತಾ ಇದೆ ಆಚೆ ಬೆಳೆ. ಹಂಗಾದ್ರೆ ನಾನು ಹೊಲಿಕೆಯ ಎಮರ್ಜೆನ್ಸಿ ಇವತ್ತು ವಿಯೆಟ್ನಾಂನ ಎಮರ್ಜೆನ್ಸಿ ಯಾಕೆ ಗೊತ್ತಾ? ಅದು ಯಾವ್ದು ಒಂದು ಸೈಕ್ಲೋನ್ ಎಷ್ಟು ಪಕ್ಕ ಹೋಗ್ತಾ ಇದೆ ಅದು ಹಾಂಗ್ಕಾಂಗ್ ಫಿಲಿಪೀನ್ ಎಮರ್ಜೆನ್ಸಿ ಕ್ರಿಯೇಟ್ ಮಾಡಿ. ಫಿಲಿಪೀನ್ ಸುಮಾರು 3,000 ಕಿಲೋಮೀಟರ್ ಆಚೆ ಹಾಂಗ್ಕಾಂಗ್, ಚೈನಾ ಪಕ್ಕಕ್ಕೂ ವಿಯೆಟ್ನಾಂ ಮೋಸ ಮಾಡ್ತಾ ಇದೆ. ಕಳೆದ 3 ದಿವಸಗಳಿಂದ ವಾಸ ಹೋಗ್ತಾ ಇದೆ.
ನಮ್ಮ ನಾಗರಿಕತೆಯ ಸರ್ವಶ್ರೇಷ್ಠ ರಾಜ್ಯ ಏನ್ ತೋರಿಸ್ತಾ ಇಲ್ಲ ಅಂದ್ರೆ ಇದನ್ನ ತೋರ್ಸಕ್ಕಾಗಲ್ಲ. ಎಲ್ಲ ಎಲ್ಲರೂ ವೀಕ್ಷಿಸ್ತಾರೆ. ಇದು ಚಿತ್ರಗಳು ಮಾತ್ರ ಇನ್ನೊಂದು 5 ವರ್ಷಗಳ ನಂತರ ಯಾವುದೋ ಒಂದು ಜೀವಿ ಬರುತ್ತಾರೆ ಭವಿಷ್ಯ ಅವಾಗ ಹಿಂಗೆ ಡ್ರಿಲ್ ಮಾಡ್ತಾ ಇದ್ದಾರೆ. ಏನ್ ಕಾಣ್ತದೆ ಅವರಿಗೆ ಈಗ ನಾವು ಡ್ರಿಲ್ ಮಾಡಿದ್ರೆ ಡೈನೋಸಾರ್ ಪ್ರಾಣಿಗಳದ್ದು ಅಥವಾ ಅವರು ಡ್ರಿಲ್ ಮಾಡಿದ್ರೆ ನಾವು ಇದರೇ ಆಗ್ತದೆ ಮೂಳೆ ಕಾಣಬಹುದಾದ್ರೆ ಮೂಳೆ ಗೊತ್ತಾ ಪ್ರತಿ ದಿವಸ ಜಗತ್ತಿನಲ್ಲಿ 1.2 ಮಿಲಿಯನ್ 12 ಲಕ್ಷ ಪಶುಗಳನ್ನ ವಧೆ ಮಾಡ್ತಾರೆ ಪ್ರತಿ ದಿವಸ. ಅಷ್ಟು ವಧೆ ಮಾಡಿದ್ರೆ ಕೆಲವು ಮಾತುಗಳನ್ನ ಕೋಳಿಗೆಯ ಬಗ್ಗೆ ಹೇಳ್ತಾರೆ. ಹಸುಗಳು, ಹಂದಿಗಳು, ಕುರಿ ಮೇಕೆಗಳು ಮತ್ತೆ ಕೆಲವು ಮಟ್ಟಿಗೆ ಮೂಳೆ ಕಾಣೋದು ಆಗುತ್ತೆ. ಇದು 5 ದಿನ ಇಲ್ಲ ಆಗಲ್ಲ. ಆ ಮೂಳೆಗಳನ್ನ ಎತ್ಕೊಳ್ಳೋ ಮಷೀನ್ ಹಾಕಿ ಪುಡಿ ಮಾಡಿ ಮಾತು ತಂದು ಅದನ್ನೆಲ್ಲ ರಸಗೊಬ್ಬರ ಮಾಡಿ ಅದ್ರ ಬಗ್ಗೆ ಹಾಗಾಗಿ ಮೂಳೆಗಳು ಸಿಗಲ್ಲ ಮುಂದಿನ ಬೆಳೆ. ನಾನು ಎಷ್ಟು ನೀರನ್ನು ಕುಡಿತೀನಿ, ಅವ್ರು ಎಷ್ಟು ನೀರು ಕುಡಿತಾರೆ. ನನ್ನ ಹೆಜ್ಜೆ ಗೊತ್ತು ಅಂದ್ರೆ ನಾನು ಭೂಮಿಗೆ ಎಷ್ಟು ರೀತಿಯಿಂದ ಆಘಾತ ಮಾಡ್ತಾ ಇದ್ದೀನಿ ಗೊತ್ತಲ್ಲ. ಒಂದು 20 ಹೆಜ್ಜೆ ಗೊತ್ತಿ ಆಯ್ತು ಕಾಣ, ಒಂದು ಮೊಲ ಹೋಗೋದು ಇಷ್ಟು ಕಾಣ, ಒಂದು ಆನೆ ಸ್ವಲ್ಪ ಹೆಜ್ಜೆ ಗೊತ್ತು. ನಾವು ಪರಿಸರವನ್ನು ಎಷ್ಟು ಮಟ್ಟಿಗೆ ರಕ್ಷಣೆ ಮಾಡ್ತೀವಿ. ಆನೆ ಹೆಜ್ಜೆ ಗೊತ್ತು ಒಂದು ರೋಡ್ ಇದೆ, ಅದು ಬೇಸಿಗೆಯಲ್ಲಿ ನೀರು ಹುಡ್ಕೊಂಡು ಹೋದಾಗೆಲ್ಲ ಹೊಂಡ ಅದು ನೀರನ್ನ ನಿಲ್ಲಿಸುವ ಒಂದು ಪ್ರಕ್ರಿಯೆ. ನಾವು ಏನ್ ಮಾಡೋ ಹೆಜ್ಜೆ ಗೊತ್ತಿಲ್ಲ. ನಾವು ಎಷ್ಟು ಕಾರ್ಬನ್ ಜನರೇಟ್ ಮಾಡಿದ್ವಿ, ಎಷ್ಟು ಪ್ಲಾಸ್ಟಿಕ್ ಜನರೇಟ್ ಮಾಡ್ತಾ ಇದ್ವಿ, ಎಷ್ಟು ಟರ್ಮೈಟ್ ಬಳಸ್ತಾ ಇದ್ವಿ, ನಮ್ಮ ಹೆಜ್ಜೆ ಗೊತ್ತು, ಎಷ್ಟು ನೀರು ಬಳಸ್ತಾ ಇದ್ವಿ, ಎಷ್ಟು ಕಟ್ಟಡ ಸಾಮಗ್ರಿ ಅದು ಇಡೀ ಭೂಮಿಯನ್ನೇ 13 ಬಾರಿ ನಮ್ಮೆಲ್ಲರ ಹೆಜ್ಜೆ ಗೊತ್ತು ಮಾಡ್ತಾ ಇದ್ವಿ. ಅದಕ್ಕೆ ಈಗ ಹೊಸ ಯುದ್ಧ ಬಂದಿದೆ, ಅದು ಅತಿಮಾನವಾಯಿತು. ಎಲ್ಲಿ ಇಲ್ಲೆಲ್ಲ ಇಲ್ಲ 460 ಕೋಟಿ ವರ್ಷಗಳು ಭೂಮಿಯ ತನ್ನದೇ ಆದ ಕೆಲವು ಏಜೆನ್ಸಿಗಳು ಅಂದ್ರೆ ಜ್ವಾಲಾಮುಖಿಯಲ್ಲಿ ಆಗ್ತಾ ಇತ್ತು, ಇಲ್ಲೂ ಭೂಕಂಪನ ಆಗ್ತಾ ಇತ್ತು, ಗಾಳಿ ಬರ್ತಾ ಇತ್ತು, ನೀರು ಮಳೆ ಬರ್ತಾ ಇತ್ತು. ಅಂದ್ರೆ ಪಂಚಭೂತಗಳು ಗಾಳಿ, ನೀರು, ಬೆಂಕಿ, ಗುರುತ್ವಾಕರ್ಷಣೆ, ಸೂರ್ಯ ಈ ಭೂಮಿಯನ್ನ ಗುಡ್ಡ, ಬೆಟ್ಟ, ಸಮುದ್ರ, ತಪ್ಪು ಎಲ್ಲ ಮಾಡ್ತಾರೆ. ಅವನ್ನೆಲ್ಲಕ್ಕಿಂತ ಪವರ್ಫುಲ್ ಮನುಷ್ಯ ತಾನೇ ಏಕವನ್ನ ವ್ಯಕ್ತಿ ಅಂತ ಮಾಡ್ತಾರೆ. ಅವನಿಗೆಲ್ಲ ಭೂಕಂಪಗಳಿಂದ ಮೋರ್ ಪವರ್ಫುಲ್, ಜ್ವಾಲಾಮುಖಿಗಿಂತ ಮೋರ್ ಪವರ್ಫುಲ್, ಸೈಕ್ಲೋನ್ಗಳಿಂದ ಮೋರ್ ಪವರ್ಫುಲ್ ಮೋಸ ಅವನು ಮಾಡ್ತಾರೆ. ಅವನ ಕೈಗೆ ಸಿಕ್ಕ ಭೂಮಿ ಹೊಸ ಒಂದು ಯುದ್ಧಾಂತರವನ್ನು ಸೃಷ್ಟಿ ಮಾಡ್ತಾ ಇದೆ. ಅನ್ನೋದನ್ನ ಹಿಂದಿನ ಎಲ್ಲ ಇತಿಹಾಸವನ್ನು ನೋಡಿದವರು ನಿರ್ಧಾರ ಮಾಡ್ತಾರೆ. ಈ ಪ್ರಾಣಿಗಳು ಪ್ರಾಣಿ ಅವನ ಕೈಗೆ ಇದು ಪರಿಪುರುಷರು ಆಗುವವರು ಯಾರು ಅದು ನಾವು ಮುಂದೆ ನೋಡೋಣ. ಆದ್ರೆ ಎಲ್ಲರಿಗೂ ಕೂಡ ನಮಗೆ ಪೆಟ್ರೋಲ್, ಡೀಸೆಲ್ ಮತ್ತಿಗೆ ನಾವು ಯಾರು 1 ಗಂಟೆ ಕೂಡ ಪೆಟ್ರೋಲ್ ಇಂದ ಬರ್ತದೆ, ಡೀಸೆಲ್ ಇಂದ ಬರ್ತದೆ, ಭೂಮಿಯೊಳಗಿನ ಅದುವೆ ಇಲ್ಲದೇನೆ ಬರ್ತದೆ. ಆದರೆ ಹೊರತು ನಮ್ಮ ಎಲ್ಲರ
ಈ ಸ್ವಾತಂತ್ರ್ಯ ಒಂದು 70 ವರ್ಷ ಆಯ್ತಲ್ಲ, ರೈತರಿಗೆ ಎಷ್ಟು ಸ್ವಾತಂತ್ರ್ಯ? ರೈತರಿಗೆ ಎಷ್ಟು ಸ್ವಾತಂತ್ರ್ಯ ಹೊರದೋದು ಅನುಭವಿಸ್ತಾರೆ. ಬೀಜ ಸ್ವಾತಂತ್ರ್ಯ ಇಲ್ಲ, ನೀರೆತ್ತುವ ಸ್ವಾತಂತ್ರ್ಯ ಇಲ್ಲ, ತನ್ನ ಮೇವನ್ನು ತನ್ನ ಆ ಸ್ವಾತಂತ್ರ್ಯ ಇಲ್ಲ. ಇನ್ನು ಅದಿಷ್ಟು ಮಾಡ್ತಾ ಹೋದ್ರೆ ಎಲ್ಲದಕ್ಕೂ ನೀವು ನಗರಕ್ಕೆ ಬರುತ್ತೆ. ನಗರಕ್ಕೆ ಬರಬೇಕು ಅಂದ್ರೆ ನಾವೆಲ್ಲರೂ ಕೂಡ ಪೆಟ್ರೋಲ್ ಜಾಸ್ತಿ ಇಡೀ ಜಗತ್ತೇ ವಿಶೇಷ ಏನಂದ್ರೆ ಭೂಮಿ ಅದನ್ನೆಲ್ಲ ಇಟ್ಟು ಆಮೇಲೆ ಜೀವ ವಿಕಾಸಕ್ಕೆ ಪ್ರಯತ್ನ ಮಾಡಿ. ಯುರೇನಿಯಂ ಇರಲಿ, ಕ್ಯಾಡ್ಮಿಯಂ ಇರಲಿ, ಕಾಪರ್ ಇರಲಿ, ಅವೆಲ್ಲ ಬಂಗಾರ ಹಾಕಿ ಆಮೇಲೆ ಜೀವವನ್ನು ಮಾಡಬೇಕು. ಬಂಗಾರ ಯಾರು ಹೇಳ್ತಾರೆ? ಚಿನ್ನ ನೋಡಿ ಬಿಟ್ಟಾರೆ, ಒಂದಾದ್ರೂ ಒಳ್ಳೆ ಗುಣ ಇದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಅಕ್ಷರ, ಹೊಟ್ಟೆ ಎಲ್ಲರೂ ತೆಗೆದಿಂದ ಒಳ್ಳೆದಾಗತ್ತಾ? ರೂಪಕ್ಕೆ ಮೈಕ್ರೋವೇವ್ ಶಿಕ್ಷಣ ಮೈಕ್ರೋಗ್ರಾಮ್ ಅದು ಬಿಟ್ರೆ ಅದು ಒಂದು ವಿಷಯ ಹೇಳ್ಬೋದು. ಅಷ್ಟು ಅದ್ರಾದ್ರೆ ಯಾರು ಉಪಯೋಗಿಸಿ ಅಲ್ಲ ಚಿನ್ನ. ಸೊ ಯಾವುದು ವಿಷಕಾರಿ ಅಲ್ಲ, ಅದನ್ನೆಲ್ಲ ನಾನು ತೆಗಿತಾ ಇದ್ದೀನಿ. ಯಾವ್ದು ಒಳ್ಳೇದಿತ್ತು ಅಂದ್ರೆ ಏನಾದ್ರೂ ಒಳ್ಳೇದು ಇನ್ನೂ ಮುಂದುವರೆದ ಇದು. ಯಾಕಂದ್ರೆ ಭೂಮಿಯ ತಾಪಮಾನ ಏನಾಗಿಲ್ಲ, ಯಾವ ಜನರನ್ನು, ಯಾವ ಕ್ರಿಮಿ, ಯಾವ ಜೀವಿ, ಯಾವ ಬದಲಾಗಿ ನಮ್ಮನ್ನೆಲ್ಲ ಇಟ್ಕೊಳ್ಬೇಕಾಗಲ್ಲ. ಮುಂಚೆ ಚಿಕ್ಕಮಕ್ಕಳಿಗೆ ಅಂತೇನೋ ವಸ್ತು ಬಂದಿದೆ ಅಂತ ಹೇಳ್ತಾರೆ, ತೆಂಗಿಗೆ ಅಂತೇನೋ ವಸ್ತು ಬಂದಿದೆ, ಮಂಕಿ ಫೀವರ್ ಅಂತ, ಎಂಪಾಕ್ಸ್ ಅಂತ ಇನ್ನೊಂದು ಬರ್ತಾ ಇದೆ, ಎಲ್ಲ ಒಂದೊಂದು ಬರ್ತಾ ಇದೆ. ಆದ್ರಿಂದ ನಿಮ್ಗೆ ಮಾಹಿತಿ ಕೊಟ್ಟೆ ಮಾತಾಡ್ಬೇಕು, ಮಾತಾಡ್ತೀನಿ ಅಂತ ಭೂಮಿ ಹೇಳ್ತಾ ಇದೆ. ಅದರ ಪರಿಣಾಮವಾಗಿ ಎಲ್ಲರೂ ಜಾಸ್ತಿ ಬೆಂಕಿ, ಮಹಾಪುರ, ಮಹಾಬರಗಾಲ, ಸುಂಟಗಾಳಿ, ಸೈಕ್ಲೋನ್ ಇವೆಲ್ಲ ಜಾಗತಿಕ ಎಲ್ಲೆಲ್ಲಿ ತಾಪಮಾನ ಹೆಚ್ಚಾಗ್ತಾ ಇದೆ ಇವೇನೋ ತೋರಿಸ್ತಾ ಇದ್ದಾರೆ. ಎಲ್ಲಿ ಪ್ರತಿ ಹೆಚ್ಚಾಗ್ತಾ ಇದೆ ತೋರಿಸ್ತಾ ಇದ್ದಾರೆ. ಎಲ್ಲಿ ಅತ್ಯಂತ ಜಾಸ್ತಿ ಮಳೆ ಬರ್ತಾ ಇದೆ ಅನ್ನೋದು, ಮಳೆ ಅತಿ ವರ್ಷ ಆಗ್ತಾ ಇದೆ ಅನ್ನೋದು ತೋರಿಸ್ತಾ ಇದೆ. ಇದು ಎಲ್ಲೆಲ್ಲಿ ಬರಗಾಲ, ರೈತರಿಗೆ ತೊಂದರೆ ಆಗುತ್ತೆ ಅಂತ ತೋರಿಸ್ತಾರೆ. ಈಗ ಏನ್ ಮಾಡಿದ್ರೆ ಅಂದ್ರೆ ಕೇವಲ ಒಂದು ಕಂಬಳಿ ಸುತ್ತಾ ಇದೆ, ಕಾರ್ಬನ್ ಡೈಆಕ್ಸೈಡ್ ಕಂಬಳಿ ಅಂತ ಇಲ್ಲಿ ಕಾಣ್ತಾ ಇದ್ದೇವೆ. ಅಟ್ಮಾಸ್ಫಿಯರ್ ಒಂದು ಪಾರದರ್ಶಕ ಕಂಬಳಿ. ಆ ಕಂಬಳಿ ಏನೇನಿದೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, ಮೀಥೇನ್ ಇರುತ್ತೆ, ನೈಟ್ರಸ್ ಆಕ್ಸೈಡ್ ಇರುತ್ತೆ, ಕೆಲವು ಮಟ್ಟಿಗೆ ಉಪಯೋಗಿಸುವಂತ ಕೆಮಿಕಲ್ ಇರುತ್ತೆ. ಅವೆಲ್ಲ ತುಂಬಾ ಸುತ್ತಿರೋದ್ರಿಂದ ಭೂಮಿ ಕೆಳಗಡೆ ಆಗ್ತಾ ಇದೆ. ತಿಳುವಳಿಕೆ ಆಗ್ತಾ ಇದೆ, ಆಗ ತಿಳುವಳಿಕೆ ಆಗ್ತಾ ಇದೆ. ಆದ್ರಿಂದ ಅದರ ವ್ಯವಸ್ಥಿತ ಯಂತ್ರಗಳೆಲ್ಲ ಇದ್ದಲ್ಲ, ಅದರಿಂದ ಋತುಮಾನಗಳ ಸರಿಯಾಗಿ ಇದಕ್ಕೆಲ್ಲ ಆಚೆಗೆ ಆಗ್ತಾ ಇದೆ. ಶಬ್ದ ಹಿಮಾಲಯಗಳು ಕರೆಸ್ತಾ ಇದ್ದಾವೆ. ಸಮುದ್ರ ಅಲ್ಲಿರುವಂತ ಉತ್ತರ ಧ್ರುವದಲ್ಲಿ, ದಕ್ಷಿಣ ಧ್ರುವದಲ್ಲಿ ದೊಡ್ಡ ದೊಡ್ಡ ಒಂದು ಜಿಲ್ಲೆ ಗಾತ್ರದ ಹಿಮ ಪರ್ವತಗಳ ಕುಸಿದು ನೀರಾಗ್ತಾ ಇದೆ. ಆದ್ದರಿಂದ ಸಮುದ್ರದ ಮಟ್ಟ ಏರ್ತಾ ಇದೆ. ಈ ಶಾಖವನ್ನು ಹೇಗಾದ್ರೂ ಹೀರ್ಕೊಳ್ಳಬೇಕು ಅಂತ ಹೇಳಿ ಭೂಮಿ ಅದರಲ್ಲೂ ಶಾಖಗಳ ಐಡೆಂಟಿಟಿ. ಅದರಿಂದಾಗಿ ಪವನ ವಿಜ್ಞಾನಿಗಳ ಭಾಷೆಯಲ್ಲಿ ಅದೆಲ್ಲ ಲೋ ಪ್ರೆಷರ್ ಜಾಗ ಹೋಗ್ತಾ ಇದೆ. ಅದರಿಂದ ಸ್ಪೆಕ್ಟ್ರೋಲ್ ಬರ್ತಾ ಇದೆ. ಅಲ್ಲಿ ಅದರ ನಿಯಂತ್ರಣಕ್ಕೆ ಅಲ್ಪ ಎಂಥ ದೊಡ್ಡ ದೊಡ್ಡ ಬೀಜರಲ್ಲ ಅದ್ಭುತವಾದ ಕಾಡಿದು ಇನ್ಸ್ಟಲ್ ನೋಡಲ್ಲ ಕೇಳ್ಕೊಂತೇಳಿ ಪುಸ್ತಕ ವಾಪಸ್ ಕೆಂಪು ಕಾಡುಗಳನ್ನ ಅಂದ್ರೆ 30-40 ಮೀಟರ್ ಇಡೀ ಸಮುದ್ರದ ಅಂಚಿನಲ್ಲಿ, ಸಮುದ್ರದ ಒಳಗೆ ಕಾಡಿದ್ದು ದಟ್ಟವಾದ ಕಾಡು. ಅದು ಸಮುದ್ರದ ಮೇಲಿನ ಅರಣ್ಯದಷ್ಟೇ
ಅಷ್ಟೇ ಪ್ರಭಾವಶಾಲಿಯಾಗಿ ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಂಡು ಸಮುದ್ರದ ಜೀವಿಗಳಿಗೆ ಆಶ್ರಯಾಗಿ ಆಹಾರವಾಗಿ ಇಟ್ಕೊಳ್ತಾ ಇದ್ವಿ. ಅವನ್ನೆಲ್ಲ ನಾವು ಮೋಸ ಮಾಡೋದು ಕಾರ್ಪೊರೇಟ್ ಸೆಕ್ಟರ್ಗಳು ಫರ್ಟಿಲೈಸರ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ಅದೆಲ್ಲ ಮೋಸ ಮಾಡಿದ್ರು. ಆಮೇಲೆ ಶಿಪ್ ಓಡಾಡೋ ನಮ್ಮೆಲ್ಲ ತೊಂದರೆ ಬರೋದಾದ್ರೆ ಕಾರಣಗಳು ನಾವು ಸಮುದ್ರಕ್ಕೆ ಬಿಸಾಕೋ ಎಲ್ಲ ಮಾಧ್ಯಮಗಳು ಹೋಗಿ ಅದನ್ನೆಲ್ಲ ಮೋಸ ಮಾಡ್ತಾ ಇದ್ರು. ಸೊ ಹಾಗಾಗಿ ಒಂದು ಮಿಷಿನ್ ನಾವು ಕೇಳಿಸಿ ಸಮುದ್ರದ ಹೊರಗಡೆ ಹೋಗಿ ದೊಡ್ಡ ಮಿಷಿನ್ ಕೇಳ್ತಿದ್ವಿ. ಆಮೇಲೆ ನಮ್ಗೆ ಏನಂದ್ರೆ ನಾವು ಬೇರೆ ಬೇರೆ ಮಷಿನ್ ಬೇಕಾದ್ರೆ ಇದು ದಕ್ಷಿಣ ಆಫ್ರಿಕಾದಲ್ಲಿ ಡರ್ಬನ್ ಅನ್ನೋ ನಗರದಲ್ಲಿ ದುರಂತ. ಏನ್ ದುರಂತ ಅಂದ್ರೆ ಮುಂಬೈ ಹಾಗೆ ಇತ್ತು ಡರ್ಬನ್ ಅಂತ ನಗರ. ಅಲ್ಲಿ ವಾಸಿಗಳಿಗೆ ಕಂಫರ್ಟ್ ಬೇಕಲ್ಲ, ಫ್ರಿಡ್ಜ್ ಬೇಕು, ವಾಷಿಂಗ್ ಮಿಷಿನ್ ಬೇಕು, ಮೈಕ್ರೋವೇವ್ ಬೇಕು, ಟಿವಿ ಬೇಕು, ದೊಡ್ಡ ಟಿವಿ ಬೇಕು, ಕಾರ್ ಬೇಕು, ಏರ್ ಕಂಡೀಷನ್ ಕಾರ್ ಬೇಕು. ಅದೆಲ್ಲ ಬೇರೆ ಬೇರೆ ದೇಶಗಳಿಂದ ದೊಡ್ಡ ದೊಡ್ಡ ಕಂಟೈನರ್ಗಳು ಕಂಟೈನರ್ಗಳಲ್ಲಿ ಹಡಗುಗಳಿಗೆ ಬರ್ತಾರೆ. ಆ ಹಡಗುಗಳ ಮಕ್ಕಳು ಇಟ್ಕೊಂಡು ಇನ್ನೇನು 2 ದಿವಸಗಳೆಲ್ಲ ಇಳಿಸಿ ಸೌತ್ ಆಫ್ರಿಕಾದ ಜನಕ್ಕೆ ಮಾರಾಟ ಮಾಡಿ ಜಾತಿಗಾತುಗಳು 5 ಬಂದಿದೆ ನೋಡಿ, 5 ಬಂದಿದೆ. ಆ ಸಮುದ್ರಕ್ಕೆ ನೀರು ತುಂಬ ಬಂತು ಮಲ್ಟಿ ಬಳಸಿ ಅದನ್ನೆಲ್ಲ ಪಕ್ಕದ ನದಿ ನುಗ್ಗಿಸಿ ಬೇಕಾದಂತೆ ಲಗ್ಸುರಿ ಅದು ಭೂಮಿ ತೋರಿಸ್ತಾ ಇರುತ್ತಾರೆ. ಇದು ಕಟಾರ್ನಲ್ಲಿ ಎಲ್ಲ ನಮ್ಮ ಕ್ರಿಕೆಟ್ ಹೋಗ್ತೀವಲ್ಲ ಫುಟ್ಬಾಲ್, ಅಲ್ಲಿ ಮನೆಗಳಲ್ಲಿ ಏರ್ ಕಂಡೀಷನ್ ಇದೆ, ಅಂಗಡಿಗಳಲ್ಲಿ ಏರ್ ಕಂಡೀಷನ್ ಇದೆ, ಉದ್ಯಾನದಲ್ಲಿ ಅಲ್ಲಿ ಎಲ್ಲ ಏರ್ ಕಂಡೀಷನ್ ಇದೆ. ಫುಟ್ಬಾಲ್ ನಲ್ಲೂ ಏರ್ ಕಂಡೀಷನ್ ಮಾಡಿದ್ದಾರೆ, ಕ್ರೀಡಾಂಗಣದಲ್ಲೂ ಕೂಡ ಏರ್ ಕಂಡೀಷನ್ ಮಾಡಿದ್ದಾರೆ. ಅವರು ಹೆಚ್ಚೆಚ್ಚು ಏರ್ ಕಂಡೀಷನ್ ಮಾಡೋಕ್ಕೂ ಕೂಡ ಭೂಮಿಯ ಸರಾಸರಿ ತಾಪಮಾನ ಹೆಚ್ಚಾಗಿದೆ. ಯಾಕಂದ್ರೆ ಏರ್ ಕಂಡೀಷನ್ ಮಾಡೋಕೆ ಆಯಿಲ್ ಬೇಕು, ಎಲೆಕ್ಟ್ರಿಸಿಟಿ ಬೇಕು. ಅಷ್ಟು ದೊಡ್ಡ ಪ್ರಮಾಣದ ಆಯಿಲ್ ಇದೆಯಲ್ಲ ಅಂತೇಳಿ ಕಂಪನಿಯಿಂದ ಏರ್ ಕಂಡೀಷನ್ ಮಾಡ್ತಾರೆ. ಅದರಿಂದಾಗಿ ನಾವು ಇದು ಪ್ರಕಾರದಲ್ಲಿ ಅವರು ಸ್ವಂತವನ್ನೇ ಬರ್ತಿರಲಿಲ್ಲ. ದುಬೈಯಲ್ಲಿ ಆಗಿತ್ತಲ್ಲ ಅದೇ ಇದು ಮುಂಬೈ. ಇದು ಸಣ್ಣ ಕಥೆ, ತಮಾಷೆ ಕಥೆ, ತಮಾಷೆ ಅಲ್ಲ. ಸೆಪ್ಟೆಂಬರ್ 5, 2019 ಇಸ್ವಿಗೆ ಮುಂಬೈಯ ಪ್ಲಾಟ್ಫಾರ್ಮ್ ದೃಶ್ಯ. ಅದು ರೈಲ್ವೆ ಹಳಿಗಳ ಹೋಗ್ತಾರೆ. ಅದೇ ದಿನ ಸೆಪ್ಟೆಂಬರ್ 5, 2019 ಚೆನ್ನೈನಲ್ಲಿ ಹಳ್ಳಿಗಳಲ್ಲಿ ಕುಡಿಯೋ ನೀರು 220 ಕಿಲೋಮೀಟರ್ ಕುಡಿಯೋ ನೀರು ಟ್ರೈನ್ ಮಾಡಿ ಹೋಗ್ತಾರೆ. ಅಂದ್ರೆ ಯಾವ ರೀತಿ ನಾವು ಒಂದೇ ರೇಖಾಂಶದಲ್ಲಿರುವ ಮುಂಬೈ, ಬೆಂಗಳೂರು, ಚೆನ್ನೈ ಎಲ್ಲ ಕಡೆ ಇದು ಜರ್ಮನಿ ಅವರಿಗೆ ಫಸ್ಟ್ ಗೊತ್ತಾಗ್ತಾ ಇದೆ ಏನೇನು ವಿಚಿತ್ರಗಳು ಆಗ್ತಾ ಇದೆಯಲ್ಲ. ಅದು ಆಕಾಶದಲ್ಲಿ ಬಾಂಬ್ ಸೈಕಲ್ ಹೊಸ ಪದ ಪಡಿದ್ದಾರೆ. ನಮ್ಮ ಸೈಕಲ್ ಆಕಾಶದ ಸೈಕಲ್ ಇವಾಗ 10 ಗಂಟೆಯಲ್ಲಿ ಇಡೀ ಪಾರ್ಕಿಂಗ್ ಕಾರ್ಗಳೆಲ್ಲ 10 ಗಂಟೆ ಮುಗಿಬೇಕು. ಯಾರು ಬಾಂಬ್ ಇದ್ದಕ್ಕಿದ್ದಂತೆ ನಾವಿಲ್ಲಿ ನೇಹ ಸ್ಫೋಟ ಅಲ್ಲಿ ಹಿಮ ಸ್ಫೋಟ. ಅದೇ ಪಾಠದಲ್ಲಿ ಅದು ಆದ್ಮೇಲೆ ಹೀಟ್ ಐಲ್ಯಾಂಡ್ ಶಾಖಗೋಪುರ ಅಂತ ಆಗ್ತಾ ಇದೆ. ಏನಂದ್ರೆ 300 ಕಿಲೋಮೀಟರ್ ವರೆಗೆ ಸೆಕೆ 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 ಗಾಳಿ ಬರೋದ್ರೆ ಈ ಗಾಳಿ ಆಚೆ ಹೋಗ್ತಾರೆ. ಏನೋ ಒಂದು ದೊಡ್ಡ ವಾಹನದ ತೊಟ್ಟಿ ಅಮೆರಿಕದ ಇಷ್ಟು ಕಡೆ ನಮ್ಗೆ ಆಗ್ತಾ ಇದೆ. ಇನ್ನೇ ನ್ಯಾಚುರಲ್ ಜಸ್ಟಿಸ್ ಅಂತ ನಾವು ಹೇಳ್ಬಾರ್ದ. ನಾವು ಖರ್ಚು ಮಾಡೋದಕ್ಕಿಂತ 20 ಪಟ್ಟು 100 ಪಟ್ಟು ಜಾಸ್ತಿ ಅವರು ಇಡೀ ಭೂಮಿಯ ಸಂಪರ್ಕ ಹೇಳ್ಕೊಳ್ತಾ ಇದ್ದಾರೆ, ಭೂಮಿ ಅವರಿಗೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಳ್ಳೋಣ. ನಾವು ಅವರೆಲ್ಲ ಶ್ರೀಮಂತರಾಗ್ತದೆ. ಏನ್ ಗೊತ್ತಾ, ಇದು ಗೊತ್ತಾಗ ಇದು ಗೊತ್ತಾಗೋದು ಏನು ವ್ಯತ್ಯಾಸ. ನಾವು ನೋಡಿ ವರ್ಣನಲ್ಲಿ ಎಕ್ಸಲೆಂಟ್ ದುರಂತ ಆದ್ಮೇಲೆ ಏನೇನು
ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರಗಳು ರಾಜ್ಯದಲ್ಲಿ ಹೆಲಿಕಾಪ್ಟರ್ ಬಂತು, ಬುಲ್ಡೋಸರ್ ಬಂತು, ಜೆಸಿಬಿ ಬಂತು, ಹಳದಿ ಬಟ್ಟೆ ಹಾಕೊಂಡು ಬ್ರಿಡ್ಜನ್ನು ಸರಿ ಮಾಡುದು, ಎತ್ತರಿಂದ ಆಹಾರವನ್ನು ಕೊಡ್ತಾ ಹೋಗುದು. ದೊಡ್ಡ ಆದ್ರೆ ಸಾಕಷ್ಟು ಚೆನ್ನಾಗಿ ಕೆಲಸ ಮಾಡಿ ಬಂದಿದ್ದಾರೆ. ಅದು ದೇಶದ ಮುನ್ಸೂಚನೆ ಕೂಡ ಇನ್ನೂ ಬರ್ತಾರೆ. ಅಮೆರಿಕದಲ್ಲಿ ನಮ್ಗೆ ಹೆಂಗ್ ಹೇಳ್ತಾ ಇದ್ದಾರೆ, ಇವತ್ತು 5 ಬಿಲಿಯನ್ ಹಳದಿ ಜಿಲ್ಲೆಗಳ ಸಾಧನೆ ಇಂಥ ತಾಲೂಕಿನಲ್ಲಿ, ಇಂಥ ಹೋಬಳಿಯಲ್ಲಿ, ಇಂಥ ಗ್ರಾಮದಲ್ಲಿ ಮಳೆ ಇದೆ. ಅದು ನಮ್ಮ ಯಾಕಂದ್ರೆ ನಾವು ಡಾಕ್ಟರ್ ಕಲ್ತಿ ಮಾಡಿ ನಮ್ಮ ವಿಜ್ಞಾನದಲ್ಲಿ ಅದೆಲ್ಲ ಹೋಗಿಲ್ಲ. ಹಾಗಾಗಿ ಅಲ್ಲಲ್ಲಿ ಇಲ್ಲಿ ಗೊತ್ತಾಯ್ತು, ಅಮೆರಿಕದ ಪೋರ್ಟ್ಲ್ಯಾಂಡ್ ನಗರದಲ್ಲಿ ಸಾರ್ವಜನಿಕರಿಗಾಗಿ ಏರ್ ಕಂಡೀಷನಿಂಗ್ ಫೆಸಿಲಿಟಿ ಮಾಡಿದ್ದಾರೆ. ತಂಗುಣ ಅಮೆರಿಕದವರಿಗೆ ಬೇಕಾಗಿದೆ. ಯಾಕೆ ಗೊತ್ತಾ, ಮನೆ ಕರೆಂಟ್ ಇಲ್ಲ. ಎಷ್ಟೇ ಹಣ ಇದ್ದು ಕೂಡ ನೀವು ಕರೆಂಟ್ ಇಲ್ಲ ಅಂದ್ರೆ ಏನ್ ಮಾಡಬಾರ್ದು, ನಿಮಗೆ ಪಾಸಿಟಿವ್ ಇಲ್ಲ ಅಂದ್ರೆ ಏನ್ ಮಾಡಬಾರ್ದು. ಹಾಗಾಗಿ ಅದೇ ರೀತಿ ನಾವು ವಾಪಸ್ ಎಲ್ಲ ರೀತಿಯ ತಂಗುಣ ಇನ್ನ ನಾವು ಮನೇಲಿ ಇರ್ಬೇಕಾಗಿದ್ದಾರೆ. ಎಲ್ಲರಿಗೂ ಒಂದೊಂದು ತಂಗುಣ, ಒಂದೊಂದು ಅಲ್ಲೋಗಿ ನೀರು ಬಂತದ್ದು ಎಲ್ಲೋಗಿ, ಬರಗಾಲ ಬಂತದ್ದು ಅಲ್ಲೋಗಿ ನಿಂತ್ಕೊಂಡ್ರೆ ಅದಕ್ಕೆ ಬಡವರ ಪರಿಸ್ಥಿತಿ. ಸುಮಾರು 120 ಚಿಕ್ಕ ಚಿಕ್ಕ ದೇಶಗಳಿದ್ದಾವೆ. ಅವ್ರು ಗೊತ್ತುವಲ್ಲ ಏನಾಗ್ತಾ ಇದೆ. ಪಾಪುವಾ ನ್ಯೂ ಗಿನಿ ಅಂತೇಳಿ ಇಲ್ಲಿಂದ ವಿಮಾನಗಳು 15 ತಾಸು ಆಸ್ಟ್ರೇಲಿಯಾದ ನ್ಯೂಜಿಲೆಂಡ್ ಮೇಲೆ ಭಾಷೆ ಗೊತ್ತಾ, ಅಲ್ಲಿ ನಮ್ಮ ಭಾರತೀಯ ಇದೆ. ಈಗ 3000 ವರ್ಷ ಹಿಂದೆ ಹೋಗಿ ಅಲ್ಲಿ ಬೆಳೆಸಿದ್ದಾರೆ. ಅಲ್ಲಿ ಜಯಪುರ ಅಂತ ಸಿಟಿ, ಜಯಪುರ ಪಕ್ಕದಲ್ಲಿರೋ ಈಗ ನಮ್ಮ ಹೆಸರು ಗೊತ್ತಾ, ಮಂಡಲ. ಆಲ್ಮೋಸ್ಟ್ ಅಮೆರಿಕ, ಚೈನಾದ ಆಚೆ, ಇಂಡೋನೇಷ್ಯಾದ ಆಚೆ, ಆಸ್ಟ್ರೇಲಿಯಾ ಪಕ್ಕದಲ್ಲಿ ಅಲ್ಲಿ ಮಂಡಲ. ಇವು ಎರಡು 2200 ಜನ ಮಾಡ್ತಾರೆ. ನಮ್ಮಲ್ಲಿ 7 ಜನ 8 ಜನ ಶಿರೂರು ಮಂದಿ ಎಷ್ಟು ಬೇಡ ಆಗ್ಬೇಕು ಆಗಿಲ್ಲ. ಅದು ಬರೀ 200 ಜನ ಅಲ್ಲ, 2000 ಜನ ಸತ್ತು ಕೂಡ ಎಲ್ಲರೂ ಬರೋದು. ಯಾಕೆ ಒಳ್ಳೆ ಬರೋದು, ಯಾಕಂದ್ರೆ ಅದು ಪಕ್ಕದಲ್ಲಿ ಚಿನ್ನದ ಗಣಿ ಅಂತ ಹೇಳಿ ದೊಡ್ಡ ಗಣಿ ಉಡಾಯಿಕೆ ಮಾಡಿಕೊಂಡು ಅವರಿಗೆ ಎಲ್ಲ ಚಿನ್ನವನ್ನ ಬೇರೆ ದೇಶಕ್ಕೆ ಇದು ಇನ್ನೊಂದು ರೀತಿಯ ಟ್ರಾಜಿಡಿ. ನೋಡಿ ಇವೆಲ್ಲ ಏನ್ ಗೊತ್ತಾ, ಮಿಡತೆಗಳ ಮಹಾ ಸಮುದ್ರನೇ ಬಂದಿತ್ತು. ಮಿಡತೆ ಬಂತು ಅಂದ್ರೆ 1 ಎಕರೆ ನೀವು ಭತ್ತ ಬೆಳೆದಿದ್ದೀರಿ ಅಂದ್ಕೊಳ್ಳಿ, ಮಿಡತೆ ಬಂದು ದಾಖಲೆ ಕೊಂಡ್ರೆ ಪೂರ್ತಿ ಬೆಳೆ. ಒಂದು ದಿವಸಕ್ಕೆ 20 ಜನರ ಕೆಲವೊಂದು ಎಲ್ಲ ಸಣ್ಣ ಬೋಡಿಸು. ಗಾಂಧೀಜಿ ನಾವು ಯಾಕೆ ಭಾರತ ಇಂಗ್ಲೆಂಡ್ ಮಾದರಿಯ ಅಭಿವೃದ್ಧಿ ಯೋಜನೆಗಳನ್ನ ನಾವು ಯಾಕೆ ಅಡಾಪ್ಟ್ ಮಾಡ್ಕೋಬಾರ್ದು ಅಂತ ಹೇಳಿ ಗಾಂಧೀಜಿನ ಕೇಳಿದ್ರು. ಏನಾಗುತ್ತೆ ಗೊತ್ತಾ, ನಾವು ಇಷ್ಟು 34 ಕೋಟಿ ಇದೆ, ನಾವು ಅದೇ ರೀತಿಯ ಮಾದರಿ ಅಭಿವೃದ್ಧಿ ಮಾಡಿದರೆ ಮಿಡತೆ ದಾಳಿ ಮಾಡಿದ ಹಾಗೆ ಇಡೀ ದೇಶ ಬರಲಾಗುತ್ತೆ, ಈ ಪ್ರಪಂಚವೇ ಬರಲಾಗುತ್ತೆ. ಮಿಡತೆ ದಾಳಿ ಹೇಗೆ ಇದು ನಾನು 16 ಉದಾಹರಣೆ ಕೊಡಬಲ್ಲೆ. ದೊಡ್ಡ ದೊಡ್ಡ ಸಮುದ್ರೋಪಾದಿಯಾದ ನದಿಗಳೇ ಒಂದು ಕಳೆದ 15-20 ವರ್ಷ ನದಿ ಬರ್ತದೆ, ಕಡಿಮೆ ಬರ್ತದೆ, ಮಳೆ ಬರ್ತದೆ. ನಮ್ಮ ಊಟಕ್ಕೆ ಊಟ ಸಾಕಷ್ಟು ಸಿಗ್ತಾ ಇಲ್ಲ, ಅದನ್ನು ಬೇರೆ ಬೇರೆ ತಿನ್ನಕೊಳ್ತಾ ಇದೆ. ಎಷ್ಟು ರೀತಿಯ ಭಕ್ಷಣೆಗಳು ಆಗ್ತಾ ಇದ್ದಾವೆ. ಇಡೀ ಭೂಮಿಯಲ್ಲಿ ನಾವು ಭಕ್ಷಣೆ ಮಾಡ್ತಾ ಇದ್ದೇವೆ. ಯಾರ ಮಟ್ಟಿಂದ ಮಾಡ್ತಾ ಇದ್ದಾರೆ? ಇವತ್ತು ಪ್ರಜಾವಾಣಿ ಇವತ್ತು ಅಸಮಾನತೆ ರಕ್ಷಣಾ ಅಂತ ನೋಡ್ತೀವಿ.
ಹಾಗೆ ಕೇವಲ ಶೇಕಡ 2% ಜನ, ಶೇಕಡ 46% ಸಂಪತ್ತನ್ನೆಲ್ಲ ಏನಂದ್ರೆ ಶ್ರೀಮಂತರು ಮಾಡಿದ ತಪ್ಪಿಗೆ ನಾವೆಲ್ಲ ಬೆಳೆ ಅದಕ್ಕೆ ಈಗ ರೈತರ ಕೃಷಿಯವರಿಗೆ ಪ್ರಯತ್ನ ಎಲ್ಲ ಇದು ಮನುಷ್ಯ ತನ್ನ ಬೇಗ 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 ಆಗಲಿ ಅಂತ ಹೊಸ ರೀತಿಯ ಸ್ವರ್ಗದ ಮೂಲಕ ಜನರನ್ನು ಸಾಕ್ಷಿ ಇಲ್ಲಿಂದ ಮೈಸೂರಿಗೆ ಕೇವಲ 6 ನಿಮಿಷ ಇಲ್ಲಿಂದ ಕಲಬುರಗಿ ಕೇವಲ 2 ಗಂಟೆ ಮಾಡಿದ. ಸೊ ಅದು ಭೂಮಿ ಕೇಳ್ತಾರೆ. ಅದಕ್ಕೆ ಈಗ ಸೈಕ್ಲೋನ್ ಫಾಸ್ಟರ್ ಬರುತ್ತೆ, ಮಳೆನೂ ಫಾಸ್ಟರ್ ಬರುತ್ತೆ, ಸುಂದರಗಾಲನೂ ಫಾಸ್ಟರ್ ಬರುತ್ತೆ, ಹಿಮಕುಸಿತನೂ ಫಾಸ್ಟರ್ ಬರುತ್ತೆ, ಬರಗಾಲ ಸಮುದ್ರ ನೋಡೋ ಗ್ರಾಮಗಳಲ್ಲಿ ನಿನ್ನೆ ಇಂಥ ಬೋರ್ ಮಳೆ ಇದೆ, ಇವತ್ತು ಹೋಗ್ಬಿಟ್ಟು ಎಲ್ಲ ಹರಿಗಳು ಹೋಗಿದ್ದಾರೆ. ಈಗಿಂದಲೇ ಇಲ್ಲ, ಕೆಲವೊಂದು ಮಳೆ ಅಂತ ಗೊತ್ತಿಲ್ಲ, ಫಾಸ್ಟ್ ಆಗಿ ಅದು ಫಾಸ್ಟ್ ಆಗುತ್ತೆ. ನಾವು ಫಾಸ್ಟ್ ಆಗಿ ಹೋಗ್ತಿದ್ದು ನಾವು 200 ಮಾಡಿದ್ರೆ ಭೂಮಿ ಒಂದೇ ಅರ್ಧ ಗಂಟೆ ಹಿಮಾಚಲ ಪ್ರದೇಶದಲ್ಲಿ ನೈನಿತಾಲ್ ಪಕ್ಕದಲ್ಲಿ ಒಂದು ಅರಣ್ಯದಲ್ಲಿ 24 ಕಡೆ ಏಕಕಾಲ ಬೆಂಕಿ ಬಿತ್ತು. ಕೆಲ ಹಿಮ ನೆಲೆ ಸುಂಕಿ ಮರಗಳಿಂದ 24 ಕಡೆ ಯಾವ ಬೆಂಕಿ ಕಡಿಮೆಲ್ಲ. ನೀನು 50 ಮರ ಕಡ್ತೀಯಾ, ಈ ಬೆಂಗಳೂರು ಮೆಟ್ರೋಗೆ ಅಂತೇಳಿ ನಾನು 5,000 ಮರ ಕಡ್ತೀನಿ. ಭೂಮಿ ಸವಾಲು ಏನು ಅನ್ನೋ ರೀತಿ ಕ್ಲೀನ್ ಇರಬೇಕು ಅಂತ ಹೇಳ್ತಾರಲ್ಲ, ಅವರೇನೆ ಅರಣ್ಯ ಸಾಹಿತ್ಯಕ್ಕೆ 140 ಚದರ ಕಿಲೋಮೀಟರ್ ಅರಣ್ಯವನ್ನ ಕೊಟ್ಟರೆ ಈ ಅರಣ್ಯ ಇದು ಕಲಿಬೇಕು, ಅವ್ರಿಗೆ ಆಗ್ಬೇಕು. ಮಕ್ಕಳಿಗೆ ಹಳ್ಳಿಗಳು ಬಂದು ಹೇಳ್ತಾ ಇದ್ದಾರೆ, ಈ ಅರಣ್ಯ ಇಡೀ ಜಗತ್ತಿಗೆ ಬೇಕು, ಆಮ್ಲಜನಕ ಕೊಡುತ್ತೆ, ಮಳೆ ಕೊಡುತ್ತೆ, ಜನ ಕೊಡುತ್ತೆ, ಕೊಡುತ್ತೆ. ಆಮೇಲೆ ನಮ್ಗೆ ದೈವ ಸ್ವರೂಪ ಅಂತ ಹೇಳಿ ಅಪ್ಪಿಕ ಮಾಡಿದ್ರೆ ನಮ್ಮ ಪುರಾತನದ ಇಲ್ಲಿ ಎರಡು ಇವರ ಪೂಜೆ ಮಾಡ್ತಾರೆ. ಮುಪ್ಪಿಡಿ ಅಂತ ಅವ್ರನ್ನ ಧ್ವಂಸ ಮಾಡಿ ಪೂಜೆ ಮಾಡೋದಂತೆ ಇಷ್ಟು ಅರಣ್ಯ ಬಿಡ್ತಾರೆ. ಹೇಳ್ತಾ ಇದೆ ಅವರಿಗೆ ಪವಿತ್ರವನ್ನು ಬಿಡ್ಲಿಕ್ಕಾಗುತ್ತೆ. ಅಲ್ಲಿ ನಿರಾಶ್ರಿತರಾದ ಅಲ್ಲಿ ಸಂತ್ರಸ್ತರಾದ ರೈತರು ಇಲ್ಲಿಗಲಾಗಿ ರಸ್ತೆ ಪಕ್ಕದ ಬೀಳ್ತಾರೆ, ಕಲಿತರು ತುರ್ಬಿಟ್ಟು ನಾನು ಅದನ್ನ ಪಿಕಪ್ ಮಾಡ್ಕೊಂಡು ಸೈಕಲ್ ನಲ್ಲಿ ಕೂತು 15-20 ಕಿಲೋಮೀಟರ್ ಹೋಗಿ ಬೇರೆ ಬಡವರಿಗೆ ರೈತ ಜನಕ್ಕೆ ಆಮ್ಲಜನಕ ಆಹಾರ ಕೊಡೋದು, ಕಾರ್ಬನ್ ಡೈಆಕ್ಸೈಡ್ ಮಾರಾಟ ಮಾಡೋದು, ಇವೆಲ್ಲ ಟೈಮ್ ಆಗ್ತಾ ಇತ್ತು. ಅಷ್ಟೇ ನಮಗೆ ಹೆದ್ದಾರಿಗಳು ಬೇಕು. ಇಲ್ಲಿ ಅದ್ಭುತವಾದ ವೆಸ್ಟರ್ನ್ ಹಾಕ್ಸಿ ಇಲ್ಲಿ ಹೆದ್ದಾರಿ ಬೇಕಂತ, ಅಲ್ಲಿ ಹೆದ್ದಾರಿ ಬೇಕಂತ, ಅಲ್ಲಿ ಹೆದ್ದಾರಿ ಬೇಕಂತ, ಅಲ್ಲಿ ಪವರ್ ಬೇಕಂತ, ಇಲ್ಲಿ ರೈಲ್ವೆ ಲೈನ್ ಬೇಕಂತ ಗೊತ್ತಿಲ್ಲ. ಇದೆಲ್ಲ ವೈಜ್ಞಾನಿಕ ಅಲ್ಲೂ ಕೂಡ ಹೆಚ್ಚಿನ ಪಾಲು ಬಡವರು, ಶ್ರೀಮಂತರಿದ್ದಾರೆ, ಅವ್ರನ್ನೆಲ್ಲ ಹೆಲ್ಪ್ ಹೋಗ್ತಿದ್ರು. ಸ್ವಲ್ಪ ಏನ ರೈತ ನಮ್ಗೆಲ್ಲ ನಮ್ಗೆಲ್ಲ ಬಟ್ಟೆ ಬೇಕಾ,
ನಮ್ದೆಲ್ಲ ಒಂದು ಸುಭದ್ರ ಭವಿಷ್ಯ, ನಮ್ದೆಲ್ಲ ಆರೋಗ್ಯ. ಅವ್ರನ್ನ ಮಾಡ್ಬಿಟ್ಟು ನಾವು ಇವ್ರು ಎಲ್ಲ ವಿಜ್ಞಾನ, ತಂತ್ರಜ್ಞಾನ, ಇಂಜಿನಿಯರಿಂಗ್, ಸ್ಪೇಸ್ ಸೈನ್ಸ್ ಎಲ್ಲರೂ ಕೂಡ ಭೂಮಿಯನ್ನು ದುರಂತ ಕೇಳ್ತಾ ಇದೆ. Everything except whatever part is. ಇದು ಯಾವುದು ನೆನಪಿ ಬರ್ತಾರೆ. ಇಡೀ ಭೂಮಿಯ ರಕ್ಷಣೆ ಈಗ 8,000 ವರ್ಷಗಳಿಂದ ಭೂಮಿಯನ್ನ ಒಂದೇ ರೀತಿ ಕಾಪಾಡು ಬಂದವನ್ನ ಹೇಳಪ್ಪ, ನಾನು ಮಷಿನ್ ಕಳಿಸ್ತೀನಿ, ಫರ್ಟಿಲೈಸರ್ ಕಳಿಸ್ತೀನಿ, ಟ್ರ್ಯಾಕ್ಟರ್ ಕಳಿಸ್ತೀನಿ, ನಿಮ್ಗೆ ಸೀಡ್ಸ್ ಕಳಿಸ್ತೀನಿ, ಕಳಿಸ್ತೀನಿ, ಈ ತಂತ್ರಜ್ಞಾನ ಇದೆಯಲ್ಲ, ಈ ಜಗತ್ತಿನ ತಾಂಡವತೆ, ತಾಂಡವ ಇದ್ರ ಬಗ್ಗೆ ನಾವೇ ಹೇಳ್ಕೊಳ್ಳೋದು, ನಮ್ಗೆ ನಾವೇ ಸಹಾಯ ಮಾಡೋದು. ಇವತ್ತು ಆತ್ಮಹತ್ಯೆ ದಿನ ಅಂತ ಹೇಳ್ತಾರೆ, ಆತ್ಮಹತ್ಯೆ ತಡೆ ದಿನ. ಮಳೆಯಿಂದ ಅವ್ರಿಗೆ ಏನಕ್ಕೆ ಯಾಕೆ ನಮ್ಮಲ್ಲಿ ರೈತರು ಹಸುಗಳನ್ನ, ಎಮ್ಮೆಗಳನ್ನ ಮತ್ತು ಮರಗಳನ್ನ ಲಿಕ್ವಿಡ್ ಅಸೆಟ್ ಅಂತ ಕರೀತಾರೆ. ಅಪಾಯ ಬಂದಾಗ ತುರ್ತು ಪರಿಸ್ಥಿತಿಯಲ್ಲಿ ಮಾರಾಟ ಮಾಡಿ ಒಂದಷ್ಟು ಹಣ ತಗೊಂಡು ಮಗಳಿಗೆ ಆಸ್ಪತ್ರೆಗೆ ಅಥವಾ ಮಗಳಿಗೆ ಸ್ಕೂಲ್ ಫೀಸ್ಗಳು ಹಸುಗಳು ಮಾರಾಟ ಮಾಡ್ತಾನೆ, ಎಣ್ಣೆ ಮಾರಾಟ ಮಾಡ್ತಾನೆ, ಮಾರಾಟ ಮಾಡ್ತಾನೆ. ಮರ ಇಲ್ಲ ಅವನಿಗೆ, ಅವನಿಗೆ ಹೊರಗೆ ಹಾಕುವಂತ ನೀರಿಲ್ಲ, ಕರೆಂಟ್ ಮುಟ್ಟಲು ಕರೆಂಟ್ ಇಲ್ಲ, ಆ ರೀತಿ ಮಾತ್ರ ಕರೆಂಟ್ ಹೆಂಗ್ ಸತ್ತಿದೆ ನೋಡಿ. ಆ ಕರೆಂಟ್ ತಂತಿಗೆ ಅಂದ್ಕೊಂಡು ಜಂಪ್ ಮಾಡಿ. ಇದು ರೈತರ ದುರಂತದ ಅತ್ಯಂತ ತೀವ್ರ ಕ್ಷಣ. ಅವನ ಎಲ್ಲ ರೀತಿಯ ಇದು ಈಗ ಬೆಂಗಳೂರಿಗೆ ಶರಾವತಿ ನೀರು ಬೇಕಂತೆ, ಅದು ಲಿಂಗಮಕ್ಕಿಂದ ನೀರು ಎತ್ಕೊಂಡು ಬರ್ತಾರಂತೆ. ಗೇಟ್ಸೊಪ್ಪೆಯಿಂದ ಇದು ಗೇಟ್ಸೊಪ್ಪೆ, ಇಲ್ಲಿ ಲಿಂಗಮಕ್ಕಿ ಇದೆ, ಇಲ್ಲಿಂದ ನೀರು ಎತ್ಕೊಂಡು ಹೋಗ್ತಾರಂತೆ. ಅದನ್ನ ನೀರು ಎತ್ಕೊಂಡು ಹೋದ್ರೆ ಅಲ್ಲಿಂದ ಸಮುದ್ರ ಒಳಗೆ 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 ಬರ್ತಾ ಇದೆ. ಅದು ಪಾಪ ಕುಡಿಯಕ್ಕೆ ನೀರಿತ್ತು, ಅದು ಮುಂಚೆ ಅದು ಕೂಡ ಇಲ್ಲಿ ಹೊನ್ನಾವರಲ್ಲಿರೋ ಜನ ಕೇಳ್ತಾ ಇದ್ದಾರೆ, ಕುಡಿಯಕ್ಕೆ ನೀರು ಬೇಕಾದ್ರೆ ನಾವು ಬೇರೆ ಬೆಂಗಳೂರಿಗೆ ಬರ್ಬೇಕಾ, ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ ಅಲ್ವಾ. ನೋಡಿದ್ರೆ ಅದು ಬಿದ್ದೇ ಇದ್ದಾರೆ. ಎತ್ತಿನ ಒಳಗೆ ಬರಬೇಕಾದ್ರೆ ಕೂಸು ಎಷ್ಟು ಮಾಡ್ತಾ ಇದ್ದಾರೆ. ಅದು ಈಗ ಬರೋದಾಗಲ್ಲ, ಇನ್ನೊಬ್ಬರು ಈಗ ಬಂದು ಒಳ್ಳೇದು, ಮತ್ತೆ ಒಳ್ಳೇದು, ಇಲ್ಲೂ ಆಗಿದ್ದಾರೆ, ಅಲ್ಲೂ ಆಗಿದ್ದಾರೆ, ಅಲ್ಲೂ ಆಗಿದ್ದಾರೆ. ರೋಡ್ ಸೈಡ್ ನಲ್ಲಿ ನಮಗೆ ಈಗ ಶರಾವತಿ ಬರುತ್ತೆ ಅನ್ಕೊಳ್ಳಿ, ಶರಾವತಿ 360 ಕಿಲೋಮೀಟರ್ ಉದ್ದಕ್ಕೂ ದೊಡ್ಡ ದೊಡ್ಡ ಮಾಡ್ತಾರೆ. ಟ್ರೈನ್ ಹೋಗ್ಬೇಕಾರೆ, ಜೆಸಿಬಿಗಳು ಅತ್ಯಂತ ದೊಡ್ಡ ರೋಡ್ ಮಾಡ್ತಾರೆ. ಆಮೇಲೆ ಅದರ ಪಂಪಿಂಗ್ ಸ್ಟೇಷನ್ ಇರುತ್ತೆ, ಆದ್ರಿಂದ ಕೇಬಲ್ ಪ್ರಯಾಣ ಆಗ್ತಾರೆ. ಹಾಗಾಗಿ ಸುಮಾರು 2 ಕಿಲೋಮೀಟರ್ 3 ಕಿಲೋಮೀಟರ್ ನಿಮಿಷದ ಪಟ್ಟಿಯಲ್ಲಿ ವಸ್ತುಸ್ಥಿತಿ ಒಳಗೆ ಮಾಡ್ತಾರೆ. ಇದು ಕೊರೋನಾ ಬಂದು ಹೇಳ್ತಾ ಇದೆ ನೋಡಿ, ನಾನು ಈಗ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಹೌದು ನಾವು ಕೆಳಗಿಂದ ಹೆಚ್ಚಿದ್ದು ಸಂಪನ್ಮೂಲವನ್ನು ಹೆಚ್ಚಿದ್ದು ತಪ್ಪು, ಮೇಲಿನ ಸಂಪನ್ಮೂಲಗಳನ್ನೇ ನಾವು ಬಳಸ್ಕೋಬೇಕು. ಕರೆಕ್ಟ್. ಅದು ಮೊದಲಿನ ಈಗಿನ ಕಾಲದಲ್ಲಿ ನಾವು ಹಾಗೆ ಮಾಸಕ್ಕೆ ಅಥವಾ ಬೀಜ ಮಾಸಕ್ಕೆ ಎಲ್ಲ ಅವನ್ನ ಹೋಗ್ತಾ ಇದ್ವಾ, ಕರೆಕ್ಟ್ ಇಲ್ಲ. ಸುಮ್ಮನೆ ಅದ್ಭುತವಾದ ಶಕ್ತಿ ಮೂಲ, ಗಾಳಿ ಅದ್ಭುತವಾದ ಶಕ್ತಿ ಮೂಲ, ಅದು ಬಳಸೋಣ. ಅದಕ್ಕೆ ಅಂದರೆ ಆಸೆ ಹೇಳಿ ಪ್ರೋತ್ಸಾಹ ಅಂತಿದ್ರೆ ಇರಾನ್ ಮಸ್ತ್ ಅಂತ ಇಲ್ಲ, ಜಾಗತಿಕ ಮಟ್ಟದ ತಂತ್ರಜ್ಞಾನ ಅವನು ಸರಿ ಎಲ್ಲರಿಗೂ ನಮಗೆ ಬ್ಯಾಕ್ಟೀರಿಯಾ ಆಟೋಮ್ಯಾಟಿಕ್ ಕಾರ್ ಮಾಡ್ತೀನಿ, ಬ್ಯಾಕ್ಟೀರಿಯಾ ಆಪರೇಟೆಡ್ ಕಾರ್ ಮಾಡ್ತೀನಿ. ನೀವು ಎಲ್ಲರೂ ಬ್ಯಾಕ್ಟೀರಿಯಾ ಆಪರೇಟೆಡ್ ಕಾರ್, ಆ ಬ್ಯಾಕ್ಟೀರಿಯಾ ಶಕ್ತಿ ಸೂರ್ಯನ ನೀರು ಮಾಡ ಅದು ಮಾಡಿಕೊಂಡು ನೆಕ್ಸ್ಟ್ 190 ಕಾರುಗಳಲ್ಲಿ ಇಜ್ಜಿಕ್ಕಿದೆ. ಯಾಕಂದ್ರೆ ಒಂದು ವಾರದಿಂದ ಸೂರ್ಯನೇ ಇಲ್ಲ.
ಸೂರ್ಯ ಬ್ಯಾಟರಿ ಬರುತ್ತೆ, ಅದನ್ನ ಮತ್ತೆ ಫೋನ್ ಮಾಡೋಣ ಫೋನ್ ಬ್ಯಾಟರಿ ಇಲ್ಲ, ನೀರು ಕುಡಿಯೋಣ ಈಗೆಲ್ಲ ಹೆಪ್ಪೇಳಿ ಶಬ್ದಶಃ ಅಲ್ಲಿ ಜನ 3,000 ವರ್ಷ ಹಿಂದೆ ಹೋಗಿದೆ. ಊಟ ಇಲ್ಲ, ನೀರಿಲ್ಲ, ಕುಡಿಯಕ್ಕೆ ಇಲ್ಲ, ವಾಹನ ಇಲ್ಲ, ಸಂಪರ್ಕ ಇಲ್ಲ, ವೈದ್ಯಕೀಯ ವ್ಯವಸ್ಥೆ. ನಮ್ಮ ಇಡೀ ನಾಗರಿಕತೆಯನ್ನ 50 ವರ್ಷಗಳ ಮುಂದೆ ತಗೊಂಡ್ಬಿಡ್ತಾ ಇದ್ದಾರೆ. ಹೋಗೋದನ್ನೆಲ್ಲ ಹಿಂದೆ ಹಿಂದೆ ಕುಸಿತಾರೆ. 500 ವರ್ಷ ಹಿಂದೆ ಹೋಗ್ತಾರೆ. ನೆಕ್ಸ್ಟ್ ಈಗ ಹೊಸದಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ಬಿಸಿಲು ಸಾಕಾಗೋದ್ರಿಂದ ನಾವು ಸ್ಪೇಸ್ಗೆ ಕಳಿಸಿ ಅಲ್ಲಿಂದ ನಾವು ಬಿಸಿಲನ್ನ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಿ ಕೊಡ್ತೀವಿ. ಆಮೇಲೆ ಹೈಡ್ರೋಜನ್ ಬೇಕು ನಮ್ಗೆ, ಹೈಡ್ರೋಜನ್ ಇದು ಬೆಸ್ಟ್ ಅಂತ ಹೇಳ್ಕೊಂಡು ಯಾರಿಗೆ ಕೊಟ್ಟರು ಗೊತ್ತಾ ಗೊತ್ತಿಗೆನಾ ಅದಾನಿ ಗ್ರೀನ್ ಜಗತ್ತಿನಲ್ಲಿ ಏಕಮೇವ ದ್ವಿತೀಯ ಹೈಡ್ರೋಜನ್ ಇಂಧನವನ್ನು ಉತ್ಪಾದಿಸುವುದು. ಯಾಕಂದ್ರೆ ಅವನಿಗೆ ಅಲ್ಲಿ ಸೂರ್ಯ ಎಲ್ಲ ನಿನ್ನೆನಪ್ಪ, ಅಲ್ಲಿ ಗಾಳಿ ಎಲ್ಲ ನಿನ್ನೆ, ನೀನ್ ಏನ್ ಗೊತ್ತಾ, ವಿಜ್ಞಾನಿಗಳು ಸ್ವಲ್ಪ ಹಿಂಗ್ ಓಡಿಸಿದ್ರೆ ನಮ್ಮ ವಿಜ್ಞಾನಿಗಳು ಕಲಿಸ್ಕೊಳ್ಬೇಕು. ಹೈಡ್ರೋಜನ್ ಗೊಬ್ಬರ ಗ್ಯಾಸ್ ಪ್ಲಾಂಟ್ ಅಲ್ಲಿ ನಮಗೆ ಆ ಇಂಧನ ಸಿಗ್ಬೋದು, ಬಯೋ ಹೈಡ್ರೋಜನ್. ಹಳ್ಳಿಯಲ್ಲಿ ನಾವು ಭವಿಷ್ಯದ ಇಂಧನ ತಯಾರು ಮಾಡಬಹುದು. ಹಳ್ಳಿಯಲ್ಲಿ ನಾವು ನಿಮಗೆ ಬೆಳೆ ಬೆಳೆಯಕ್ಕಾಗ್ತಾ ಇರೋ, ಬೆಳೆ ಕೊಯ್ಲು ಮಾಡಕ್ಕಾಗ್ತಾ ಇರೋ ಸೂರ್ಯ ಕೊಯ್ಲು ಮಾಡಿ, ಬೆಳೆ ಕೊಯ್ಲು ಮಾಡಕ್ಕಾಗ್ತಾ ಇರೋ ಗಾಳಿ ಕೊಯ್ಲು ಮಾಡಿ. ಏನ್ ನಿಮಗೆ ಬೇಕಲ್ಲ ಬೆಂಗಳೂರು ನಗರಕ್ಕೆ ಈ ಬಡಾಸನಿಗೆ ಶಕ್ತಿ ಎಷ್ಟು ಬೇಕು, ಪೆಟ್ರೋಲ್ ಹೋಗ್ತಾರಲ್ಲ ಇಲ್ಲ ಆಗ್ತಾ ಇದೆ. ಆದ್ರಿಂದ ಹಳ್ಳಿಯವರನ್ನು ಕೂಡ ತಯಾರಿದ್ದಾರೆ. ಯಾಕೆ ಅವರು ಸ್ವಲ್ಪ ಟೆಕ್ನಾಲಜಿ ಕೊಡೋದು ಯಾರಿಗೂ ಯಾರಿಲ್ಲ, ಎಲ್ಲರಿಗೂ ದೊಡ್ಡ ದೊಡ್ಡ ಕಂಪನಿಗಳು. ಇನ್ನು ಹೊಸ ಇದ್ರ ಬಗ್ಗೆ ಜಾಸ್ತಿ ಹೇಳಕ್ಕಾಗಲ್ಲ. ಬಿಟಿ ಬಗ್ಗೆ ನೀವು ತಯಾರು ಮಾಡ್ತಾ ಇರೋ ಇದು ಆ ಸರ್ಕಾರಿ ಸರಿ ಇಲ್ಲ, ಹಣ ಸರಿ ಇಲ್ಲ, ನಾವು ರಿಮೋಟ್ ಜಾಸ್ತಿ ಮಾಡ್ತೀವಿ, ಹೊರಗಿಲ್ಲ ಮಾಡ್ತೀವಿ, ಎಲ್ಲರೂ ಸರಿ. ಭಾರತದಲ್ಲಿ ಬಿಟಿ ಪಾತ್ರ ಮಾತ್ರ ಬಂದಿದೆ. ಯಾಕಂದ್ರೆ ಅದು ತಿನ್ನೋ ವಸ್ತು ಅಲ್ಲ, ಪರ್ಮಿಷನ್ ಸಿಗೋದಕ್ಕೆ ಮುಂಚೆ ಗುಜರಾತ್ ಎಲ್ಲ ರೈತರು ಬಿಟಿ ಪಾತ್ರ ಬೆಳೆಯಕ್ಕೆ ಶುರು ಮಾಡಿದ್ರು. ಬಂದ್ಬಿಟ್ಟಿಲ್ಲ ಅಂತೇಳಿ ಪರ್ಮಿಷನ್ ಕೊಟ್ಟರು. ಹೆಂಗೆ ಅಂದ್ರೆ ಆಗಿದ್ರು ಹುಡುಗ ನಮ್ಮ ಹುಡುಗಿ ಎಲ್ಲ ಮಾಡ್ಕೊಂಡಿದ್ದಾರೆ, ಇನ್ನೇನು ಮಾಡ್ತಾ ಇದ್ರು. ಹಂಗೆ ಆಟೋಮೊಬೈಲ್ ಇಲ್ಲಿಗೆಲ್ಲ ಬೆಳೀತಾ ಇರಲ್ಲ, ಅಲ್ಲ ಲಿಗಲೈಸ್ ಮಾಡಿ ಅದ್ರಲ್ಲಿ ಏನ್ ಹೇಳಿದ್ರು ಅಂದ್ರೆ ನೀವು ಪೆಸ್ಟಿಸೈಡ್ ಹಾಕಬೇಕಾಗಲ್ಲ, ಚೆನ್ನಾಗಿ ಬರುತ್ತೆ. ಅದು ಎಷ್ಟು ವ್ಯಾಪಕವಾಗಿ ಈ ದೇಶದಲ್ಲಿ 96% ಕಾಟನ್ ಕೇವಲ ಬಿಟಿ ಕಾಟನ್. ಈ ಜಯಗರಾಂತಿತ್ತು ಎಂತೆಲ್ಲ ಅದ್ಭುತವಾಗ್ತದೆ. 36 ಜಾತಿಯ ತಳಿಗಳು ಎಲ್ಲವೂ ನಾಪತ್ತೆ ಆಗುವುದು, ಎಲ್ಲ ನಾಪತ್ತೆ ಆಯ್ತು, ಎಲ್ಲರೂ ನಾಪತ್ತೆ. ಈ ಮಕ್ಕಳು ಈಗ ನೋಡಿದ್ರೆ ಮೊದಲಿಗಿಂತ ಹೆಚ್ಚು ಪೆಸ್ಟಿಸೈಡ್ ಹಾಕ್ಬೇಕಾಗುತ್ತೆ ಬಿಟಿ ಕಾಟನ್. ಮೊದಲಿಗಿಂತ ಇಳುವರಿ ಕಮ್ಮಿ ಆಗ್ತಾ ಇದೆ, ಸೂಸೈಡ್ ಮಾಡ್ಕೊತಾ ಇದ್ದಾರೆ ರೈತರು. ಅವರು ಕಂಪನಿಗಳು ತಾವು ಬೇಕಾದ ಮಾಡ್ಕೊಳ್ಬೇಕಾದಷ್ಟು ಪ್ರಾಫಿಟ್ ಮಾಡಿಕೊಂಡು ತಮ್ಮನ್ನು ತಾವೇ ಮನುಷ್ಯರು ಇಂಟ್ರೊಡ್ಯೂಸ್ ಮಾಡಿದ್ರು. ತಮ್ಮನ್ನು ತಾವೇ ಬಾಯ್ ಕಂಪನಿಗೆ ದಾರ ಬಾಯ ಮಾಡ್ತಾರೆ. ಏನು ಆಯ್ತು ಮುಗಿತ ಇದು ತುಂಬಾ ಬೇಡಗಳು. ಅಕಸ್ಮಾತ್ ನೀವು ದೊಡ್ಡ ಕಡೆಯ ಆಗಿಬಿಟ್ಟರೆ ಈ ಬೀಜಗಳನ್ನ ರಕ್ಷಣೆ ಮಾಡಬೇಕು ಅಂತ ಎಲ್ಲಿ ಗೊತ್ತಾ, ಉತ್ತರ ಧ್ರುವದ ಪಕ್ಕದಲ್ಲಿ ನಾರ್ವೆ ಅಂತ ದೇಶ ಇದೆ, ಆಸ್ಟ್ರೇಲಿಯಾ ರಾಜಧಾನಿಗೆ ಅದಕ್ಕಿಂತ 2000 ಕಿಲೋಮೀಟರ್ ಆಚೆ ವ್ಯಕ್ತಿಯ ಮೇಲೆ ಒಂದು ದೊಡ್ಡ ಸುರಂಗವನ್ನು ಮಾಡಿದ್ದಾರೆ. ಆ ಸುರಂಗದಲ್ಲಿ ಜಗತ್ತಿನ ಅಮೂಲ್ಯವಾದ ಬೀಜಗಳನ್ನ ಇಟ್ಕೊಂಡು ಅಲ್ಲಿಟ್ಟಿದ್ದಾರೆ. ಏನಂದ್ರೆ ಅಕಸ್ಮಾತ್ ಬೇರೆ ಲೋಕದಲ್ಲಿ ಒಂದು ಅನ್ಯ ಗ್ರಹದ ಆದರೂ ಕೂಡ ಅಮಯುದ್ಧ ಆದರೂ ಕೂಡ ಇವೆಲ್ಲ ಕಣ್ಮಯ ಆದರೂ ಕೂಡ ಅಲ್ಲಿ ಬೀಜ ಇರುತ್ತೆ. ಮಹಾಕಾಲದ ನಂತರ ಬೀಜ ಬೇಕು ಅಂತ ಅಲ್ಲಿ
ಅದು ಈಗೇನು ಆಗಲ್ಲ, ಯಾಕಂದ್ರೆ ಯಾರು ಹೋಗೋದು ಸಾಧ್ಯ ಇಲ್ಲ. 2,000 ಕಿಲೋಮೀಟರ್ ಅದು ಯಾರು ಕಳೆದ ಅಲ್ಲಿ ಈ ಜಗತ್ತಿನ 7 4 ಕಂಪನಿಗಳು ಕಥೆಗಳನ್ನು ಹೇಳ್ಬಿಟ್ಟು ಇನ್ನು ಸ್ವಲ್ಪ ಆಫ್ರಿಕಾದಲ್ಲಿ ಇಷ್ಟು ಇಲ್ಲಿಂದ ಇಲ್ಲಿವರೆಗೆ ಸಹಾರ ಮರುಭೂಮಿ ಹೀಗೆ ಬರ್ತಾ ಇತ್ತು. ಅದನ್ನು ತಡೆಬೇಕು ಅಂತ ವಿಶ್ವಸಂಸ್ಥೆಯವರು 7,000 ಕಿಲೋಮೀಟರ್ ಉದ್ದದ 11 ದೇಶಗಳನ್ನ ಸೇರಿಸಿಕೊಂಡು ಅಲ್ಲೊಂದು ಗ್ರೀನ್ ವಾಲ್ ಮಾಡೋಣ, ಅಂದ್ರೆ 15 ಕಿಲೋಮೀಟರ್ ಅಗಲ ದಟ್ಟವಾದ ಅರಣ್ಯ ಮಾಡಿದ್ರೆ ಈ ಮರುಭೂಮಿ ಈ ಕಡೆ ಬಂದವರ ಮಾಡಬಹುದು. ಬಹಳ ಒಳ್ಳೆ ಕೆಲಸ. ಅದನ್ನು ಮಾಡ್ತಾ ಇದ್ದಾರೆ. ಅವರು ಎಷ್ಟು ಜನ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ರೈತರ ಕೆಲಸ ಮಾಡಲ್ಲ, JCB ಬರಂಗಿಲ್ಲ. ಅಲ್ಲಿ ಯಾವ ಯಂತ್ರಗಳು ರೈತರೇ ಅದನ್ನ ಮಾಡಬೇಕು, ಗುಡಿ ತೋರ್ಬೇಕು. ಆಮೇಲೆ ರೈತರ ತಮಗೆ ಬೇಕಾದ 5 ಹಿಂಗೆಲ್ಲ ಹೋಗ್ತಾರೆ ಮರಗಳ ಸಸ್ಯಗಳ 5 ಗುಣ ಏನಂದ್ರೆ ಫುಡ್, ಫಾದರ್, ಫೈಬರ್, ಫರ್ಟಿಲೈಸರ್ ಅಂಡ್ ಫ್ಯೂಯಲ್. 5 ಅಂತ ನಮ್ಮ ಆಹಾರ ಕೊಡುತ್ತೆ, ನಮ್ಮ ಸಸ್ಯಗಳಿಗೆ ಬೇಕಾದ ಗೊಬ್ಬರ ಕೊಡುತ್ತೆ, ನಮಗೆ ಬೇಕಾದ ನಾರನ್ನು ಕೊಡುತ್ತೆ, ನಾವು ಬೇಕಾದ ಇಂಧನವನ್ನು ಕೊಡುತ್ತೆ. ಅಷ್ಟು ನೀವು ಬೆಳಗಬೇಕು, ಅದಷ್ಟು ನೀವು ಸ್ವತಂತ್ರ ಆಗಬೇಕು. ಆಮೇಲೆ ನೀವು ಎಷ್ಟು ಕ್ರಿಯೇಟ್ ಮಾಡಿದಿಲ್ಲ, 2 ಎಕರೆ ಮಾಡಿದ್ರೆ ಅಷ್ಟು ಮಾಡಿದ್ರೆ ಆಕ್ಚುಲಿ ನಿಮಗೆ ಆ ರೈತರು ದೊಡ್ಡ ದೊಡ್ಡ ಕಂಪನಿಗಳ ಜಾಸ್ತಿ ಬೆಳವಣಿಗೆ ಮತ್ತೆ ಸ್ವಾವಲಂಬಿ ಆಗಬೇಕು ಮಾಡ್ತಾ ಇದ್ದಾರೆ. ಅದೇ ಮಾದರಿಯನ್ನು ನಾವು ಇಲ್ಲಿ ಮಾಡ್ಬೇಕು ಅಂತ ಹೊರಟಿದ್ದೀವಿ. ಏನಿಂದ ಅಂದ್ರೆ ಅದು ರಾಜಸ್ಥಾನದಿಂದ ಪೋರ್ಬಂದರಿಂದ ಪಾಣಿಪತ್ವರೆಗೆ, ಯಾಕಂದ್ರೆ ಮರುಭೂಮಿ ಹೀಗೆ ಬರ್ತಾ ಇದೆ. ಅದು ಮಾಡಬಹುದು. 5 ಕಿಲೋಮೀಟರ್ 65 ಲಕ್ಷ ಮಾತುಗಳಿಗೆ ಯೋಜನೆ ಆರಂಭ ಆಗಿದೆ. ಅದೇ ರೀತಿ ನಾನು BR ಪಾಟೀಲ್ ಅವರಿಗೆ ಮರುಭೂಮಿ ಇಲ್ಲಿಂದ ಇಲ್ಲಿ ಬರ್ತಾ ಇದೆ, ಇಲ್ಲಿ ಅಂಚಿಂದ ಕೋಲಾರ ಬರ್ತಾ ಇದೆ, ಇನ್ನೊಂದು ಮಾಡೋಣ ಅಂತ ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿ ಜನರನ್ನ ಸೇರಿಸ್ಕೊಳ್ಳೋಣ. JCB ಮುಂದೆ ಸೇರಿಸ್ಕೊಳ್ಳಿ, ಜನರನ್ನ ಸೇರಿಸ್ಬಿಟ್ಟು ನೆಕ್ಸ್ಟ್ ಇವು ಫಾರ್ಮುಲಾ ಬೇಕಾದ ಇದಿಷ್ಟು ನಮಗೆ ಬೇಕಾದ ಸೂತ್ರ ಬದುಕಿಗೆ ಬೇಕಾದ ದಯವಿಟ್ಟು ಮುಚ್ಚೆ ಮಾಡಿ. ನೀವು ಏನಿದೆ ಬಿಸಿಲ ನೋಡಿ ಅಲ್ಲ, ಆ ಬಿಸಿಲಿಂದಾಗಿ ಮಳೆ ಬಿದ್ದರೆ 5 ನಿಮಿಷ ಮಳೆ ಹೊರಟೋಗಿದೆ, ವಾಪಸ್ ಮಳೆ ಕೆಳಗಿಲ್ಲ. ಸಾಧ್ಯವಾದಷ್ಟು ಬಿಸಿಲನ್ನ ಮುಚ್ಚೆ ಮಾಡಿ. ಯಾವುದೇ ಬಾಳ ಸೋಂಕು ಸಿಗ್ತಾ ಇಲ್ಲ, ಸೋಡಿಯಲ್ಲ ಸಿಗ್ತಾ ಇಲ್ಲ ಅಂದ್ರೆ ಬಾಳ ಮುಚ್ಚೆ ಮಾಡಿ. ಜಾಗೃತ ಥರ್ಮಾಮೀಟರ್ ತಗೊಳ್ಳಿ, ನಿಮ್ಮ ಗುರಿ ಮಾಡಿ ಹೇಗೆ ಟೆಂಪರೇಚರ್ ಏರ್ತಾ ಇದೆ ಇದನ್ನೆಲ್ಲ ಶಾಲಾ ಮಕ್ಕಳಿಗೆ ಕಲಿಸ್ಬೇಕು. ಗಿಡಗಳ ಸಂಖ್ಯೆ ಬೇಕಾಗಿಲ್ಲ, ಕೆರೆ ಕುಂಟೆ ಹೂಳು ತೆಗೆಸಿ ಬಿಸಿಲು ಗಾಳಿಯನ್ನು ಕಡಿಮೆ ಮಾಡೋದು ಮಾಡ್ಕೊಳ್ಳಿ. ದಟ್ಸ್ ವೆರಿ ಇಂಪಾರ್ಟೆಂಟ್. ತಮಿಳುನಾಡು 3 ಪಂಚಾಯತ್ಗಳು ಸರ್ಕಾರಗಳು ಅನುದಾನಕ್ಕಿಂತ 3 ಪಟ್ಟು ಹೆಚ್ಚು ಹಣವನ್ನ ಬಿಸಿಲನ್ನು ಮಾರಾಟ ಮಾಡಿ, ಅಂದ್ರೆ ಆ ಬಿಸಿಲನ್ನ ವಿದ್ಯುತ್ತನ್ನು ಪರಿವರ್ತಿಸಿ ಮಾರಾಟ ಮಾಡಿ ಕೇರಳದಲ್ಲಿ ಗಾಳಿಯನ್ನು ಮಾರಾಟ ಮಾಡ್ತಾರೆ. ನಾವು ಟೆಕ್ನಾಲಜಿಕಲಿ ಅತ್ಯಂತ ಅಡ್ವಾನ್ಸ್ ಆಗದೆ ಇದ್ದು ಕೂಡ ಕಲ್ಪನೆಗಳನ್ನ ಭೂಮಿಗೆ ಇಳಿಸಿಕೊಂಡು ಬದುಕನ್ನು ಅವಸರ ಪಡ್ತಿದ್ದಾರೆ. ಆಮೇಲೆ ಬಗ್ಗೆ ಇಡೀ ಜಗತ್ತು ಕಾಯ್ತಾ ಇದೆ. ಸಾವಯವ ಬೇಕು, ನಮ್ಗೆ ಆರೋಗ್ಯ ಬೇಕು, ನಮ್ಗೆ ಏನ್ ಕಷ್ಟ ಹೌದಾ? ಈಗ ಜನ ಇಡೀ ಯುದ್ಧದಿಂದಾಗಿ ಅದರಿಂದಾಗಿ ಸಾಯಕ್ಕಿಂತ ಹೆಚ್ಚೆ ದಪ್ಪವಾಗಿ ಸಾಯ್ತಾ ಇದ್ದಾರೆ. ಗನ್ಪೌಡರ್ ಎಷ್ಟೆಲ್ಲ ಮೋಸ ಮಾಡ್ತದೆ, ಅದಕ್ಕಿಂತ ಹೆಚ್ಚಿಗೆ ಪವರ್ಫುಲ್ ಪಾಯ್ಸನ್ಸ್ ಶುಗರ್. ಶುಗರ್ ನಮ್ಗೆ ಶುಗರ್ ಕೆಲಸ ಇರ್ತಾರೆ. ಬೆಂಗಳೂರಲ್ಲಿ ಹೋದ ನಮ್ಮ ಅಂಗಡಿ ಆಮೇಲೆ ಮತ್ತೊಂದು ಅಂಗಡಿ, ಅದರ ನಂತರ ಮತ್ತೊಂದು ಆಸ್ಪತ್ರೆ ಮಾತ್ರ ಬಿಸಿ ಎಲ್ಲರೂ ಕೂಡ ನಾವು ಅದನ್ನ ಪ್ರಿವೆಂಟ್ ಮಾಡಿದ್ದೇವೆ. ಈಗ ಇನ್ನೊಂದು ಹೊಸ ಅವಕಾಶ ಬರ್ತಾ ಇದೆ. ದಯವಿಟ್ಟು ರೈತರಿಗೆ ನಾವು ಹೇಳಬೇಕು, ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಅಂತ ಹೇಳಿ ವಾತಾವರಣದ ಕಾರ್ಬನ್ ಹೀಟ್ ಕೊಡೋದ್ರಿಂದ ಹಣ ಹಚ್ಚಿದಕ್ಕೆ ಕಳೆದ 10 ದಿವಸ ಹಿಂದೆ
ಪಂಜಾಬ್ನ ರೈತರಿಗೆ 1.7 crore ರೂಪಾಯಿನ ಹಂಚಿದ್ದಾರೆ ಚೆಕ್. ಯಾಕಂದ್ರೆ ಅವರು ಆ ಒಪ್ಪಂದಕ್ಕೆ ನಾವು ಹಸಿರು ಬೆಳೆಸ್ತೀವಿ, ಹಸಿರು ಬೆಳೆಸೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ ಅದು ನೀರು ಕೊಡುತ್ತೆ, ಅದನ್ನ ಯಾವುದೋ ತಪ್ಪು ಮಾಡುವ ಕಂಪನಿ ದಂಡ ರೂಪವಾಗಿ ರೈತರಿಗೆ ಕೊಡುತ್ತೆ. ಅದರಲ್ಲಿ ಕೆಲವೊಂದು ನಾವು ತಪ್ಪು ಮಾಡ್ತೀವಿ. ಅದನ್ನ ಆಗಲೇ ಪ್ರಕಾಶ್ ಅವರು ಹೇಳಿದ್ರು. ಫಾರ್ ಎಕ್ಸಾಂಪಲ್ ನಾವು ಒದ್ದೆ ನೀರಿನಲ್ಲಿ ಅಥವಾ ಜೋಗು ನೀರಿನಲ್ಲಿ ಭತ್ತ ಬೆಳೀತಾ ಇದ್ರೆ ತಪ್ಪು ನಾವು ಮಾಡ್ತಾ ಇರೋ ತಪ್ಪು. ಅತ್ಯಂತ ಜಾಸ್ತಿ ಫರ್ಟಿಲೈಸರ್ ಹಾಕ್ತಾ ಇದ್ರೆ ನಾವು ಮಾಡ್ತಾ ಇರೋ ತಪ್ಪು. ಆ ತಪ್ಪು ಜಾಸ್ತಿನೋ ಅಥವಾ ನಾವು ಬೆಳೀತಾ ಇರೋ ಬೆಳೆ ಜಾಸ್ತಿನೋ ಅದನ್ನ ಡಿಪೆಂಡ್ ಆಗಿ ನಿಮಗೆ ಅನುಕೂಲ ಆಗುತ್ತೆ. ನೀನು ಅದಕ್ಕೊಂದು ಮೌಲ್ಯಮಾಪನ ಮಾಡುವವರಿಗೆ ಸರಿಯಾಗಿ ಕನ್ವಿನ್ಸ್ ಮಾಡಿದ್ರೆ, ನೋಡಿ ನನ್ನ ತಪ್ಪು ಚಿಕ್ಕದಾಗಿದೆ, ಅದನ್ನ ನಾನು ಮಾಡೋ ಬೆನಿಫಿಟ್ ಇಷ್ಟು ಜಾಸ್ತಿ ಇದೆ ಅಂತ ಹೇಳಿದ್ರೆ ಅದನ್ನ ಎನ್ಕ್ಯಾಶ್ ಮಾಡ್ಕೋಬಹುದು. ನೀವು ನಗದಾಗಿ ಪರಿವರ್ತನೆ ಮಾಡ್ಕೋಬಹುದು. ಸುಮಾರು 15 ಕಂಪನಿಗಳು ಬರ್ತಾ ಇದ್ದಾರೆ, ರೈತರ ಹತ್ರ ಹೋಗ್ತಾ ಇದ್ದಾರೆ. ನೀವು 5 ವರ್ಷದ ಮರ ಬೆಳ್ಕೊಂಡಿದ್ರೆ 15 ವರ್ಷದ ಮರ ಬೆಳ್ಕೊಂಡಿದ್ರೆ ನಿಮ್ಗೆ ಇಷ್ಟು ಹಣ ಕೊಡ್ತೀನಿ. ಮತ್ತೆ ಏನು ಮಾಡಬೇಕಾಗಿಲ್ಲ, ಬೆಳೆ ಸಿಕ್ಕಲಿ ಸಿಗದೆ ಹೋಗಿ ಹಸಿರು ಬೆಳ್ಕೊಂಡಿದ್ರೆ ಅದಕ್ಕೆ ತಪ್ಪದಂಡ ಕಂಪನಿಗಳು ತಯಾರಾಗಿದ್ದಾರೆ. ತಪ್ಪದಂಡ ರಿಸೀವ್ ಮಾಡ್ಕೊಡ್ತೀವಿ ನಾವು. ಇದು ಕೊನೆಯ ನಮ್ಗೆಲ್ಲ 2,000 ಕ್ಯಾಲರಿ ಸಾಕಾಗಿತ್ತು. 2,500 ಇಲ್ಲೂ ಕೂಡ ನಾವು 2,500 ಕ್ಯಾಲರಿ ಸಾಕು. ಆದ್ರೆ ಯಂತ್ರದ ಮನುಷ್ಯ ಬಂದಲ್ಲ 8,000 ಕ್ಯಾಲರಿ ಶುರು ಮಾಡೋದು. ಈಗ ಲೇಟೆಸ್ಟ್ ಎಲ್ಲ 28-30,000 ಕ್ಯಾಲರಿ. ಯಾಕಂದ್ರೆ ಅವ್ರಿಗೆ ಏರ್ ಕಂಡೀಷನ್ ಬೇಕು, ಎಲೆಕ್ಟ್ರಿಸಿಟಿ ಬೇಕು, ಪೆಟ್ರೋಲ್ ಬೇಕು, ಆಗ್ಬೇಕು, ಇದ್ಬೇಕು. ಇಷ್ಟು ಇವರಿಂದಾಗಿ ಭೂಮಿ ಧ್ವಂಸ ಆಗ್ತಾಯಿತ್ತು. ಅದು ಒಳ್ಳೆ ಕೆಲಸ ಮಾಡಿದ್ರೆ ಕಾರ್ಬನ್ ಡೈಆಕ್ಸೈಡ್ ನ ಹೆಚ್ಚಿಗೆ ಮಾಡ್ತಾ ಇರೋ ಅವರು ಎಲ್ಲ ಅಲ್ವಾ. ರೈತನ ಬಾಬ ತುಂಬಾ ಕಮ್ಮಿ, ನಾವು ಕಾರ್ಬನ್ ಡೈಆಕ್ಸೈಡ್ ತಾನ ಬಿಸಿ ಮಾಡ್ತಾ ಇಲ್ಲ. ಕಂಪನಿಗಳು ಕೊಟ್ಟ ಫರ್ಟಿಲೈಸರ್ ಹಾಕ್ತಾ ಇದ್ದಾನೆ, ಕಂಪನಿಗಳು ಕೊಟ್ಟ ನೀರು ಎತ್ತಾ ಇದ್ದಾನೆ. ಈ ಕಂಪನಿಗಳಿಂದ ಆತ ಮಾಡಿದಾನೆ ಹೊರತು ಅವನು ಸ್ವಇಚ್ಛೆಯಿಂದ ಈಸ್ ಆಲ್ವೇಸ್ ಕಾರ್ಬನ್ ನೆಗೆಟಿವ್. ಯಾವಾಗಲೂ ಅವನು ಭೂಮಿಗೆ ಒಳ್ಳೆಯದನ್ನೇ ಮಾಡ್ತಾನೆ. ಆದ್ರೆ ಕಾರ್ಬನ್ ಅನ್ನ ಹೀರಿಕೊಳ್ಳುವವರಲ್ಲಿ ನಾವೆಲ್ಲರೂ ಸ್ವಲ್ಪ ಮಟ್ಟಿಗೆ ಕಾರ್ಬನ್ ಹೀರ್ಕೊಳ್ತಾ ಇದ್ದೀವಿ, ತೆಗಿತಾ ಇದ್ದೀವಿ. ಯಾರು ಜಾಸ್ತಿ ಮಾಡ್ತಾರೆ? ಇವ್ರು ಏನೇನು ಮಾಡ್ತಾ ಇಲ್ಲ ಕಾರ್ಬನ್ ಹೀರ್ಕೊಳ್ಳಕ್ಕೆ, ಸ್ವಲ್ಪ ಮಟ್ಟಿಗೆ ಮಾಡ್ತಾರೆ. ಸ್ವಲ್ಪ ಅತ್ಯಂತ ಹೆಚ್ಚಿನ ಕಾರ್ಬನ್ ಹೀರ್ಕೊಳ್ತಾ ಇರೋದು ರೈತ. ಅತ್ಯಂತ ಕಮ್ಮಿ ತಪ್ಪು ಮಾಡೋದು ರೈತ, ಅತ್ಯಂತ ಜಾಸ್ತಿ ಒಳ್ಳೆ ಕೆಲಸ ಮಾಡ್ತಾ ಇದ್ದವನು ರೈತ. ಆದ್ರೆ ಅವನಿಗೆ ನಾವು ಯಾವ ಮಾನ್ಯತೆ ಕೊಡ್ತಾ ಇದ್ದೀವಿ, ಯಾವ ಸ್ಥಾನದಲ್ಲಿ ಅವನು ನಿಂತಿದ್ದೀವಿ, ಅವನನ್ನು ನೀರಷ್ಟು ಮತ್ತಷ್ಟು ಒಂಥರ ಪಕ್ಷತಾನೆ. ಇವತ್ತು ಆತ್ಮಹತ್ಯೆ ದಿನ, ಸಣ್ಣ ದಿನ ಆಗಿರೋದ್ರಿಂದ ಈ ಮಾತು ಹೇಳ್ತಾ ಇದ್ದೀನಿ. ಅವನು ಮಾಡೋ ಪ್ರತಿಯೊಂದು ಕೆಲಸನು ಬಹುಪಾಲು ಇನ್ನೊಬ್ಬರನ್ನ ಸಾಕಲಿಕ್ಕೆ ಅಂತ ಮಾಡ್ತಾ ಇದ್ದಾರೆ. ಬೀಜ ಖರೀದಿ ಮಾಡೋ ಬೀಜದ ಕಂಪನಿಗಳು ಉದ್ದಾರ ಆಗ್ತಾರೆ. ನೀರಾವರಿ ಕಾನ್ಸೆಪ್ಟ್ ಖರೀದಿ ಮಾಡೋ ಕಾನ್ಸೆಪ್ಟ್ ಮಾರಾಟ ಮಾಡೋದು, ಸಾಲ ತಗೊಂಡು ಇನ್ನೊಂದು ಸ್ವಲ್ಪ ಹೊಸ ಬ್ಯಾಂಕ್ಗಳು ಉದ್ದಾರ ಆಗ್ತವೆ. ಬ್ಯಾಂಕ್ಗಳು ಉದ್ದಾರ ಆಗ್ತವೆ, ಕಾನ್ಸೆಪ್ಟ್ ಕಂಪನಿಗಳು ಉದ್ದಾರ ಆಗ್ತವೆ, ಜೈನ್ ಇರಿಗೇಷನ್ ಉದ್ದಾರ ಆಗ್ತಾರೆ, ಫರ್ಟಿಲೈಸರ್ ಕಂಪನಿಗಳು ಉದ್ದಾರ ಆಗ್ತಾರೆ, ಸೀಡ್ ಪ್ರೊಡಕ್ಷನ್ ಕಂಪನಿಗಳು ಉದ್ದಾರ ಆಗ್ತವೆ. ಅವ್ರಿಗೆಲ್ಲ ಸಾಕೋಕೆ ಅಂತ ಮನುಷ್ಯ ಇವನು ಬಡ ರೈತರು ಸಫರ್ ಆಗ್ತಾ ಇದ್ದಲ್ಲ, ಆ ಜಾಗಕ್ಕೆ ನಾವು ನೋಡ್ಬೇಕು. ಯಾವತ್ತು ಆ ಜಾಗಕ್ಕೆ ಮೂಡಲ್ಲ ಆವತ್ತು ನಮ್ಮ ಸಮಾಜ ಸುಲಭ, ರೈತ ಮುಖ್ಯ. ಇಡೀ ನಾವೆಲ್ಲ ಸೇರಿಕೊಂಡು ಈ ಭೂಮಿಯ ಸಂರಕ್ಷಣೆ ಮಾಡ್ಕೊಂಡು ಈ ಕಾರ್ಪೊರೇಟ್ ಸೆಕ್ಟರ್ ನಮ್ಗೆ ಧನ್ಯವಾದಗಳು.